ಭಾಗವತರಿಗೆಲ್ಲ ನಮಸ್ಕಾರಗಳು. ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿರಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಪರಂ ವರಪ್ರದ ಗುರೌ ವೈರಾಗ್ಯ ಭಾಗ್ಯೋರಧೌ ವೇದಾಂತಾಮೃತಸಾರವಂತಮನಘಾತ್ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಥಿತನೇಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇಳಿನಿಲಯಂ ಶ್ರೀಕೃಷ್ಣಸದ್ದೇಶಿಕಂ श्रीवासरङ्गपरकालमुनित्रयाप्तलक्ष्मात्मरक्षणेति त्वयिगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः। नारायणाख्येतिराजपदाब्जभृङ्गश्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीश्रीनिवासमुनिवर्यमहं प्रपद्ये। श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे। श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमच्युतपदाम्बुजयुग्मरुक्मं व्यामोहतस्तरितराणि तृणाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये। विगाहे आमुनं तीर्थं साधु वृन्दावने स्थितं निरस्तजिह्मगस्पर्शेऽत्र कृष्णकृतादरः नाथेन मुनिनाथेन भवेयं नाथवानहं यस्यैकमिकं तत्त्वं मुस्तामलगताङ्गतं यस्य सारस्वतस्रोतोकुलामोदवासितं श्रुतीनां श्रमायालं शठारिं तमुपास्महे वन्दे वैकुण्ठसेनान्यं देवं सूत्रपतिसकं यद्वेत्र शिखरस्पन्दे विश्वमेतद्व्यवस्थितम् सह तन्मचरीं शौरेः सम्मन्त्रितजगद्धितामनुग्रहमयीं वन्दे नित्यमज्ञातनिग्रहां कमप्याद्यं गुरुं वन्दे कमलागृहमेधिनं प्रवक्ता छन्दसां वक्ता पञ्चरात्रस्य स्वयं यतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुरकुलाधिपं वरदं दुरदाद्रीशं कमलायादयितं दयानिधिं सकलार्थिजनार्थितप्रदं प्रणमामि प्रणतार्तिहारिणम् कृत्वानवद्यं निगमान्तभाष्यं निराकृतं येन भयं श्रुतीनां प्रतारितानामपहुश्रुतैः तं रामानुजं योगिनमाश्रयामः। श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्य कुर्मः तात्पर्यदीपिकाम्। ॐ जन्नो मित्रश्चं वरुणः जन्नो भवत्वर्यमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम्। ॐ शान्ति शान्ति शान्तिः। अशेषजिरचिद्वस्तु शेषणे शेषशायिने निर्मलानन्दकल्याणनिधये विष्णवे नमः। श्रीमते रामानुजाय नमः। ವೇದಾರ್ಥ ಸಂಗ್ರಹದಲ್ಲಿ ಹೋದ್ಸಲ ಒಂದು ಪೇಜು ಇದರಲ್ಲಿ ಸಂಸ್ಕೃತ ಪುಸ್ತಕದಲ್ಲಿ ಸ್ಕ್ಯಾನ್ ಪುಸ್ತಕ ಇದು ಒಂದೇ ಸಿಕ್ಕಿರೋದು ನಮಗೆ. ಬೇರೆ ಯಾವುದು ಸಂಸ್ಕೃತ ಪುಸ್ತಕಗಳು ಮೂಲ ಇರುವಂತಹ ತಾತ್ಪರ್ಯ ದೀಪಿಕೆ ಒಡನೆ ಇರೋದು ಸಿಕ್ಕಿಲ್ಲ. ಆದ್ದರಿಂದ ನನ್ನ ಹತ್ರ ಇದ್ದಂತಹ ತೆಲುಗು ಪುಸ್ತಕವೇ ಇದ್ದಿದ್ದು, ಅದರಲ್ಲಿಯೇ ಒಂದು ಪೇಜ್ ಶೇರ್ ಮಾಡ್ತೀನಿ. ಅದಕ್ಕೆ ಟ್ರಾನ್ಸ್ಲೇಷನ್ ನನ್ನ ಕನ್ನಡ ಪುಸ್ತಕದಲ್ಲಿ ಸಿಗುತ್ತೆ. ಮೂಲ ಸಂಸ್ಕೃತ ಅದು ಎಲ್ಲಾದರೂ ಇದೆಯಾ, ಯಾರ ಹತ್ರ ಕಾಪಿ ಇದ್ದರೆ ಎಲ್ಲಾದರೆ ಶೇರ್ ಮಾಡಬೇಕು. ಇಲ್ಲ ಅಂದರೆ ನನ್ನ ಹತ್ರ ಮೂಲ ಸಂಸ್ಕೃತದ ತಾತ್ಪರ್ಯ ದೀಪಿಕೆ ಒಂದೇ ಕಾಪಿ ಇರೋದು, ಬಹಳ ಹಳೆಯ ಪುಸ್ತಕ ಅದು. ಅಲ್ಲ, ಅದು ಸಂಸ್ಕೃತ ಆರ್ಕೈವಲ್ ಸಿಕ್ಕಿರೋದು. ಬೇರೆ ಯಾವುದು ಕಾಪಿ ಲಭ್ಯ ಇಲ್ಲ. ಪೂರ್ತಿ ತಾತ್ಪರ್ಯ ದೀಪಿಕೆ ಇರೋದು. ಮೇಲ್ಕೋಟೆ ಪುಸ್ತಕದಲ್ಲೂ ಪೂರ್ಣವಾಗಿ ತಾತ್ಪರ್ಯ ದೀಪಿಕೆ ಇಲ್ಲ, ಅದರ ಒಂದು ಸಂಗ್ರಹ ಮಾತ್ರವೇ ಇದೆ ಅದರಲ್ಲಿಯೂ. ಆದ್ದರಿಂದ ಆ ಭಾಗವನ್ನು ಈಗ ತೆಲುಗು ಪುಸ್ತಕದಲ್ಲಿಯೇ ನಾವು 2 ಪೇಜು ಶೇರ್ ಮಾಡಿದ್ದೀನಿ ಇವತ್ತು, ಅದರಲ್ಲಿಯೇ ರೆಫರ್ ಮಾಡಬೇಕಾಗುತ್ತೆ. ಟ್ರಾನ್ಸ್ಲೇಷನ್ನು ಕನ್ನಡ ಪುಸ್ತಕದಲ್ಲಿ ಸಿಗುತ್ತೆ. ಇಲ್ಲಿ ಕರ್ಮದ ಒಂದು ಚೇತನರ ಸ್ವಾತಂತ್ರ್ಯ, ಪರಮಾತ್ಮನ ಒಂದು ಸರ್ವೇಶ್ವರತ್ವವು, ಚೇತನನ ಸ್ವಾತಂತ್ರ್ಯವು, ಈ ವಿಷಯವನ್ನು ಈಗ ವಿಚಾರ ಮಾಡ್ತಾ ಇರೋದು. ಅದರಲ್ಲಿ ಬೇಕಾದಷ್ಟು
ಬೇರೆ ದರ್ಶನಗಳಲ್ಲಿ ಅಭಿಪ್ರಾಯ ಭೇದಗಳೆಲ್ಲ ಇದೆ. ನಮ್ಮ ಸಿದ್ಧಾಂತದಲ್ಲಿ ಮುಖ್ಯವಾಗಿ ಎಲ್ಲ ಗ್ರಂಥಗಳಿಗೂ ಅನುಗುಣವಾಗಿರೋ ಹಾಗೆ ಭಗವದ್ಗೀತೆಯಲ್ಲಿಯೇ ಆಗಲಿ, ಶ್ರುತಿಯೇ ಆಗಲಿ, ಎಲ್ಲವೂ ಈ ಚೇತನರಿಗೆ ವಿಧಿ ನಿಷೇಧವನ್ನು ಹೇಳುತ್ತೆ. ಮತ್ತು ಅದರ ಮಾಡುವುದಕ್ಕೆ ಯೋಗ್ಯತೆ ಇರುವವರಿಗೆ ಮಾತ್ರವೇ ಅದು ಹೇಳಕ್ಕೆ ಸಾಧ್ಯ. ಇಲ್ಲದೆ ಹೋದರೆ ಅದನ್ನು ಹೇಳಿ ಏನು ಪ್ರಯೋಜನವೇ ಇಲ್ಲ. ವಿಧಿ ನಿಷೇಧ ಮಾಡಿ ಒಬ್ಬರಿಗೆ ವಿಧಿ ನಿಷೇಧವನ್ನು ಅನುಸರಿಸುವುದಕ್ಕೆ ಸ್ವಾತಂತ್ರ್ಯವೇ ಇಲ್ಲ ಅಂತ ಹೇಳಿದ್ರೆ ಅದರಿಂದ ಏನು ಪ್ರಯೋಜನವಿಲ್ಲ, ವ್ಯರ್ಥವಾಗಿಬಿಡುತ್ತೆ ಶಾಸ್ತ್ರವೆಲ್ಲ. ಅದೇ ಸಮಯದಲ್ಲಿ ಚೇತನರಿಗೆ ಸ್ವಾತಂತ್ರ್ಯ ಇದ್ದರೆ ಪರಮಾತ್ಮನ ಸರ್ವ ನಿಯಮನತ್ವ ಹೇಗೆ ನಡೆಯುತ್ತೆ ಅನ್ನೋ ಪ್ರಶ್ನೆ ಬರುತ್ತೆ. ಎಲ್ಲರನ್ನೂ ಪೂರ್ಣವಾಗಿ ಅಂತರ್ಯಾಮಿಯಾಗಿ ಎಲ್ಲರ ಸ್ವರೂಪ ಸ್ಥಿತಿ ಪ್ರವೃತ್ತಿಗಳನ್ನೆಲ್ಲ ನಿಯಮನ ಮಾಡ್ತಾನೆ ಅಂತ ಹೇಳಿದ್ರೆ ಇದೆರಡು ಹೇಗೆ ಸಮಾಧಾನ ಹೇಳೋದು, ಇದೆರಡನ್ನೂ ಸೇರಿಸಿ ಅನ್ನುವ ಪ್ರಶ್ನೆ ಶಾಸ್ತ್ರದಲ್ಲಿ ಇದು ಒಂದು ದೊಡ್ಡ ಪ್ರಶ್ನೆ. ಅದನ್ನು ಶಾಸ್ತ್ರಕ್ಕೆ ಅನುಗುಣವಾಗಿಯೇ ಭಾಷ್ಯಕಾರರು ಸಮರ್ಥವಾಗಿ ಪರಿಹಾರ ಮಾಡಿದ್ದಾರೆ. ವೇದಾರ್ಥ ಸಂಗ್ರಹದಲ್ಲಿಯೇ ಅದನ್ನು ಸ್ಪಷ್ಟವಾಗಿ ಹೇಳ್ತಾರೆ. ಜೀವಾತ್ಮನಿಗೆ ಇರುವ ಸ್ವಾತಂತ್ರ್ಯ ಎಷ್ಟಿದೆ, ಯಾವ ವಿಷಯದಲ್ಲಿ ಇದೆ, ಪರಮಾತ್ಮನ ನಿಯಮನವು ಹೇಗೆ, ಯಾವ ಒಂದು ಕೊರೆಯೂ ಇಲ್ಲ ಅದರಿಂದ, ಅದನ್ನು ಈ ಭಾಗದಲ್ಲಿ ಹೇಳ್ತಾರೆ. ಅದನ್ನು ಆ ಭಾಗವನ್ನು ನೋಡ್ತಾ ಇದ್ವಿ ನಾವು. ಅಲ್ಲಿ ಹೇಳುವಾಗ ಪರಮಾತ್ಮನೇ ಎಲ್ಲವನ್ನೂ ಮಾಡಿಸ್ತಾನೆ ಅಂತ ಹೇಳಿ ಕೆಲವು ಶ್ರುತಿ ಹೇಳುತ್ತೆ ಅವನೇ ಒಳ್ಳೆಯ ಕರ್ಮಗಳನ್ನು ಮಾಡಿಸ್ತಾನೆ, ಯಾರಿಗೆ ಅನುಗ್ರಹ ಮಾಡಬೇಕು ಅಂತ ಇಚ್ಛೆ ಪಡ್ತಾನೋ ಅವರ ಹತ್ರ ಒಳ್ಳೆ ಕೆಲಸ ಮಾಡಿಸ್ತಾನೆ. ಸಾಧು ಕರ್ಮಕಾರ ಇತಿ ತಮ್ ಯಮೇಭ್ಯೋ ಲೋಕೇಭ್ಯ ಉನ್ನಿನೀಶತಿ. ಅದೇ ಸಮಯದಲ್ಲಿ ಯಾರನ್ನು ಉದ್ಧಾರ ಮಾಡದೆ ಅವರಿಗೆ ಕೀಳು ಲೋಕಗಳಲ್ಲಿಯೇ ಹಾಕಬೇಕು, ಕೆಳಲೋಕಗಳಲ್ಲಿಯೇ ಅವರಿಗೆ ನರಕಾದಿ ಲೋಕಗಳಲ್ಲಿಯೋ ಅವರಿಗೆ ಎಲ್ಲ ವಿಧವಾದ ದುಃಖಾನುಭವ ಉಂಟು ಮಾಡಬೇಕು ಅಂತ ಇಚ್ಛೆ ಪಟ್ಟರೆ ಅವರಿಗೆ ಕೆಟ್ಟ ಕೆಲಸಗಳನ್ನು ಮಾಡೋಕ್ಕೆ ಅವನೇ ಮಾಡಿಸ್ತಾನೆ. ಶಾಸ್ತ್ರ ವಿರುದ್ಧವಾದದ್ದು ಅಸಾಧು ಕರ್ಮ ಏಷಃ ಏವ ಕಾರೇತ್ ತಮ್ ಯಂ ಅಧೋನಿನೀಶತಿ. ಕೆಳಗಡೆ ತಳ್ಳಬೇಕು ಅಂತ ಇಷ್ಟಪಟ್ಟರೆ ಅವ್ರ ಹತ್ರ ಅಸಾಧು ಕರ್ಮಗಳನ್ನು ಮಾಡಿಸ್ತಾನೆ. ಈ ಸಾಧು ಅಸಾಧು ಕರ್ಮಗಳನ್ನೆಲ್ಲ ಮಾಡಿಸಿದ್ರೆ ಅವನಿಗೆ ನಿರ್ಘೃಣಿ, ಅವನಿಗೆ ಕರುಣೆಯೇ ಇಲ್ಲದವನಂತೆ ಆಗ್ತಾನಲ್ಲ. ಈಗ ಹೇಗೆ ಮಾಡಬಹುದೇ ಪರಮಾತ್ಮ? ಮತ್ತೆ ವಿಧಿ ನಿಷೇಧ ಎಲ್ಲ ವ್ಯರ್ಥವಾಗೋದಿಲ್ಲ ಅಂತ ಹೇಳಿದ್ರೆ ಅವನ ಸರ್ವ ನಿಯಮನತ್ವ ಹೋಗ್ಬಿಡುತ್ತೆ. ಇದೆಲ್ಲಕ್ಕೂ ಕೂಡ ಪರಿಹಾರ ಹೇಗೆ ಅದನ್ನ ಈಗ ವಿಚಾರ ಮಾಡ್ತಾ ಇದ್ದಾರೆ. ಅತ್ರ ಉಚ್ಯತೆ, ಇಲ್ಲಿ ನಮ್ಮ ಶಾಸ್ತ್ರೀಯವಾದ ಉತ್ತರ ಭಾಷ್ಯಕಾರರು ಹೇಳೋದು ಸರ್ವೇಷಾಮೇವ ಚೇತನಾನಾಂ ಚಿಚ್ಛಕ್ತಿ ಯೋಗ ಪ್ರವೃತ್ತಿ ಶಕ್ತಿ ಯೋಗ ಇತ್ಯಾದಿ ಸರ್ವಂ ಪ್ರವೃತ್ತಿ ನಿವೃತ್ತಿ ಪರಕಮಂ ಸಾಮಾನ್ಯೇನ ಸಂವಿಧಾಯ. ಸಾಮಾನ್ಯವಾಗಿ ಎಲ್ಲರಿಗೂ ಕೂಡ ಪ್ರಳಯದಾದ ಮೇಲೆ ಸೃಷ್ಟಿಯಲ್ಲಿ ಅವರಿಗೆ ಜ್ಞಾನ ಇರುವಂತಹ ತಿಳಿಯುವಂತಹ ಶಕ್ತಿ, ಚಿತ್ ಶಕ್ತಿ, ಅವರಿಗೆ ಜ್ಞಾನವನ್ನು ಕೊಟ್ಟಿದ್ದಾನೆ ಪರಮಾತ್ಮ. ಮತ್ತೆ ಪ್ರವೃತ್ತಿ ಶಕ್ತಿ, ಅವರ ಜ್ಞಾನಕ್ಕೆ ಅನುಗುಣವಾಗಿ ಪ್ರವರ್ತಿಸುವ ಶಕ್ತಿಯನ್ನು ಕೊಟ್ಟಿದ್ದಾನೆ. ಎರಡನ್ನು ಪರಮಾತ್ಮ ಸಾಮಾನ್ಯವಾಗಿ ಎಲ್ಲರಿಗೂ ಕೊಟ್ಟು ಇದೆಲ್ಲ ಏನು ಅಂದರೆ ಪ್ರವೃತ್ತಿ ನಿವೃತ್ತಿ ಪರಿಕರಂ, ಇದರ ಜೊತೆ ಪ್ರವರ್ತಿಸೋದಕ್ಕೂ ನಿವರ್ತನೆ ಮಾಡುವುದಕ್ಕೂ ಯಾವ ಯಾವ ಉಪಕರಣಗಳು ಬೇಕೋ ಅದನ್ನೆಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಕೊಟ್ಟಿದ್ದಾನೆ ಪರಮಾತ್ಮ. ಅದಕ್ಕೆ ಭಾಷ್ಯ ತಾತ್ಪರ್ಯ ದೀಪಿಕೆಯಲ್ಲಿ ಸ್ವಲ್ಪ ವಿವರಣೆ ಇದೆ. ಚಿಚ್ಛಕ್ತಿ ಯೋಗಸ್ಯ ಭಗವನ್ ನಿಶ್ಚೇತ್ಯಾಧೀನತ್ವಾತ್ ಅನಿತ್ಯತ್ವ ಅವಿರೋಧ. ಜ್ಞಾನವನ್ನು ಕೊಟ್ಟಿದ್ದಾನೆ ಪರಮಾತ್ಮ, ಅದು ಯಾವತ್ತೂ ಹೀಗೆ ಇರುತ್ತೆ ಅನ್ನೋದಕ್ಕೆ ಏನು ನಮಗೆ ಹೇಗೆ ತಿಳಿಯೋದು? ಯಾವತ್ತಾರು ಒಂದಿನ ಅವನು ತನ್ನ ಸ್ವಾತಂತ್ರ್ಯದಿಂದ ಚೇತನರಿಗೆಲ್ಲ ಜ್ಞಾನ ಕೊಟ್ಟಿದ್ದರೆ ತಿಳಿಯುವಂಥದ್ದು, ಒಂದು ಕಾಲದಲ್ಲಿ ಅವನ ಸ್ವಾತಂತ್ರ್ಯದಿಂದ ಅದು ಇಲ್ಲದೇ ಇರಲಿ ಅಂತ ಮಾಡಿದ್ರೆ ಅದಕ್ಕೇನು ಪರಿಹಾರ? ಹಾಗೆ ಆಗಬಹುದೇ ಅಂದರೆ ಅದು ಅವನ ನಿತ್ಯೇಚ್ಛಾಧೀನ. ಇದು ನಿತ್ಯವಾಗಲಿ ಅಂತ ಸಂಕಲ್ಪ ಮಾಡಿಬಿಟ್ಟಿದ್ದಾನೆ ಪರಮಾತ್ಮ. ಆದ್ದರಿಂದ ಜೀವಾತ್ಮರುಗಳ ಧರ್ಮಭೂತ ಜ್ಞಾನ ಅವರಿಗೆ ನಿತ್ಯವಾಗಿ ಅವರಿಗೆ ಧರ್ಮವಾಗಿದೆ. ತಿಳಿಯುವಂತಹ ಶಕ್ತಿ ಇದೆ, ಜ್ಞಾನ ಶಕ್ತಿ ಇದೆ ಅವರಿಗೆ, ಅದು ನಿತ್ಯವಾಗಿದೆ. ಎಂದೂ ಅದು ಅನಿತ್ಯವಾಗೋದಿಲ್ಲ.
ಅದಕ್ಕೆ ವಿರೋಧ ಬರೋದಿಲ್ಲ. ಆದಿಶಬ್ದೇನ ನಿವೃತ್ತಿಶಕ್ತಿ ಯೋಗ ಇಚ್ಛಾ ಪ್ರಯತ್ನ ಚ ಗೃಹ್ಯತೆ. ಆದಿ ಅಂತ ಹೇಳಿರೋದ್ರಿಂದ ಇತ್ಯಾದಿ ನಿವೃತ್ತಿ ಶಕ್ತಿ ಯೋಗವನ್ನು ಕೊಟ್ಟಿದ್ದಾನೆ. ಒಂದು ಕೆಲಸ ಮಾಡದೇ ಇರೋ ಹಾಗೆ ಜೀವಾತ್ಮನು ಸಂಕಲ್ಪ ಮಾಡಿ ಒಂದು ಕೆಲಸವನ್ನು ಮಾಡದೇ ಇರೋದು ಕೂಡ ಸಾಧ್ಯ. ಅದು ಅವನ ಇಚ್ಛೆ ಪ್ರಯತ್ನ ಎಲ್ಲ ಇದಕ್ಕೂ ಕೂಡ ಅವನು ಪರಮಾತ್ಮನು ಕೊಟ್ಟಿದ್ದಾನೆ. ಇದು ಇತ್ಯಾದಿ ಅಂತ ಹೇಳಿದ್ರು. ಕ್ರಿಯಾ ವಿಶೇಷಣ ಪ್ರವೃತ್ತಿ ನಿವೃತ್ತಿ ಪರಿಕರಂ ಕರಣಕಳೇಬರಂ ಬಾಹ್ಯ ಪ್ರವೃತ್ತಿ ನಿವೃತ್ತಿ ಶಕ್ತಿಂ ಜ್ಞಾನ ಚಿಕೀರ್ಷಾ ಪ್ರಯತ್ನ ಶಕ್ತಿಂ ಚ. ಪ್ರವೃತ್ತಿ ನಿವೃತ್ತಿ ಪರಿಕರಗಳು ಅಂತ ಹೇಳಿದ್ರೆ ಎಲ್ಲ ಉಪಕರಣಗಳು, ಉಪಯೋಗಿಸುವಂತಹ ಅದಕ್ಕೆ ಬೇಕಾದ ಉಪಯುಕ್ತವಾದ ಸಲಕರಣೆಗಳು. ಕರಣ ಕಳೇಬರಗಳು ಪ್ರಧಾನ. ಅದರಲ್ಲಿ ದೇಹ ಮತ್ತು ಇಂದ್ರಿಯಗಳನ್ನೆಲ್ಲ ಕೊಟ್ಟಿದ್ದಾನೆ ಪರಮಾತ್ಮ. ದೇಹೇಂದ್ರಿಯಗಳ ಜೊತೆಯಲ್ಲಿಯೇ ಇವನು ಎಲ್ಲ ವ್ಯಾಪಾರಗಳನ್ನು ಮಾಡೋದು. ಬಾಹ್ಯ ಪ್ರವೃತ್ತಿ ನಿವೃತ್ತಿ ಶಕ್ತಿಂ, ಹೊರಗಡೆ ಬಾಹ್ಯವಾದ ಪ್ರವೃತ್ತಿ ನಿವೃತ್ತಿ ಅದನ್ನು ಮಾಡುವಂಥ ಶಕ್ತಿ ಕೊಟ್ಟಿದ್ದಾನೆ. ಆಂತರಿಕವಾದದ್ದು ಜ್ಞಾನ ಚಿಕೀರ್ಷಾ ಪ್ರಯತ್ನ ಶಕ್ತಿ. ಆಂತರಿಕವಾಗಿಯೂ ಅವನು ಜ್ಞಾನವನ್ನು ಮಾಡಬೇಕೋ ಬೇಡವೋ ಅನ್ನೋ ಸಂಕಲ್ಪ ಅವನು ಮಾಡ್ಬೋದು. ಇಚ್ಛೆ ಮಾಡುವುದು, ಇಚ್ಛೆ ಪಡದೇ ಇರೋದು, ಅದಕ್ಕೆ ಅನುಗುಣವಾಗಿ ಪ್ರಯತ್ನಿಸೋದು, ಇದೆಲ್ಲವನ್ನು ಕೊಟ್ಟಿದ್ದಾನೆ. ಅವನ ಮನಸ್ಸಿನಲ್ಲಿ ನಿಶ್ಚಯ ಮಾಡಿ ಪ್ರಯತ್ನ ಮಾಡಬೇಕು ಅಂತ ನಿಶ್ಚಯ ಮಾಡಿದಾಗ ಬಾಹ್ಯವಾದ ಪ್ರಯತ್ನಗಳು ನಡೆಯುತ್ತೆ, ಮನಸ್ಸಿನಲ್ಲಿಯೇ ಧ್ಯಾನಾದಿ ಪ್ರಯತ್ನಗಳು ನಡೆಯುತ್ತೆ. ಇದೆಲ್ಲವೂ ಕೂಡ ಸಾಮಾನ್ಯವಾಗಿ ಎಲ್ಲ ಚೇತನರಿಗೂ ಪರಮಾತ್ಮನು ಕೊಟ್ಟಿದ್ದಾನೆ. ಇನ್ನು ಇದು ಸಂಸ್ಕೃತ ಪುಸ್ತಕದಲ್ಲಿ ಒಂದು ಪೇಜ್ ಬಿಟ್ಟು ಹೋಗಿದೆ, ಅದು ತೆಲುಗು ಪುಸ್ತಕದಲ್ಲಿ ಶೇರ್ ಮಾಡ್ತೇನೆ. ಬೇರೆ ಯಾವುದು ಪುಸ್ತಕ ಇಲ್ಲ ಮೂಲಕ್ಕೆ, ಅದರಿಂದ ಅದನ್ನು ಓದ್ತೇನೆ. ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ನು ನೋಡ್ಕೋಬಹುದು. 182ನೇ ಪುಟದಲ್ಲಿದೆ ಕನ್ನಡ ಪುಸ್ತಕದಲ್ಲಿ, ನನ್ನ ಪುಸ್ತಕದಲ್ಲಿ. ಇದು ಕೂಡ ಬಹಳ ಹಳೆಯ ಪುಸ್ತಕ, 100 ವರ್ಷಕ್ಕೆ ಮೇಲೆ ಹಿಂದೆ ಪ್ರಿಂಟ್ ಆದಂತಹ ಪುಸ್ತಕ. ಇದನ್ನ ಜೆರಾಕ್ಸ್ ತೆಗಿಯೋಕ್ಕಾಗಲ್ಲ, ಸ್ಕ್ಯಾನು ಮಾಡೋಕ್ಕಾಗಲ್ಲ, ಆ ರೀತಿ ಬೈಂಡಿಂಗ್ ತುಂಬ ಹತ್ತಿರದಲ್ಲಿದೆ ಇದು. ಆದ್ದರಿಂದ ಈ ಪುಸ್ತಕದಲ್ಲಿಯೇ ನಮ್ಮ ತಂದೆ ನನಗೆ ಕಾಲಕ್ಷೇಪ ಹೇಳಿದ್ದು. ಇದನ್ನ ವಾಗೀಶ ಬ್ರಹ್ಮದಂತ್ರ ಪರಕಾಲ ಸ್ವಾಮಿಗಳು, ಈಗಿರುವವರು ಅಭಿನವ ವಾಗೀಶರು, ಹಿಂದೆ ಇದ್ದ ವಾಗೀಶ ಬ್ರಹ್ಮತಂತ್ರ ಸ್ವಾಮಿಗಳು ಸಂಸ್ಕೃತ ಕಾಲೇಜಿನ ಒಬ್ಬ ವಿದ್ವಾಂಸರಿಗೆ ಕೊಟ್ಟಿದ್ದು, ಅವರ ಕೈಯಿಂದ ನಮ್ಮ ತಂದೆಗೆ ಬಂದಿದೆ. ಆ ಪುಸ್ತಕದಲ್ಲಿ ಕಾಲಕ್ಷೇಪ ಹೇಳಿ ಅದನ್ನು ನನಗೆ ನಮ್ಮ ತಂದೆ ಅನುಗ್ರಹಿಸಿದರು. ಆದ ಪುಸ್ತಕದಿಂದ 2 ಪೇಜ್ ಸ್ಕ್ಯಾನ್ ತೆಗೆದಿದ್ದೇನೆ. ಅದು ಅಷ್ಟು ಸ್ಪಷ್ಟವಾಗಿಲ್ಲ, ಆದರೆ ಅದಕ್ಕೆ ಮೇಲೆ ಅದು ತೆಗೆದ್ರೆ ಪುಸ್ತಕ ಹಾಳಾಗ್ಬಿಡುತ್ತೆ, ಬಹಳ ಹಳೆಯ ಪುಸ್ತಕ. ಆದ್ದರಿಂದ ಅದರಲ್ಲಿಯೇ ನಾವು ಸುಮಾರಾಗಿ ನೋಡ್ಕೊಳ್ಬೇಕು. ಮೂಲವು ಕನ್ನಡ ಪುಸ್ತಕದಲ್ಲಿದೆ. ಇದರ ತಾತ್ಪರ್ಯ ದೀಪಿಕೆ ಸ್ವಲ್ಪ ಕಡೆಯಲ್ಲಿ 1-2 ಅಕ್ಷರಗಳು ಬಿಟ್ಟೋಗಿದೆ. ಆದ್ದರಿಂದ ಅದನ್ನು ಇಲ್ಲಿ ನೋಡೋಣ. ಇಲ್ಲಿ ಇದುವರೆಗೂ ನಾವು ನೋಡಿದಾಗ ಪ್ರವೃತ್ತಿ ನಿವೃತ್ತಿ ಪರಿಕರಂ ಆ ಭಾಗವನ್ನು ನೋಡಿದ್ವಿ. ಸರ್ವಂ ಪ್ರವೃತ್ತಿ ನಿವೃತ್ತಿ ಪರಿಕರಂ ಸಾಮಾನ್ಯೇನ ಸಂವಿಧಾಯ, ಎಲ್ಲವನ್ನು ಸಾಮಾನ್ಯವಾಗಿ ಇವನು ಅನುಗ್ರಹಿಸಿ ತನ್ನಿರ್ವಹಣಾಯ ತದಾಧಾರೋ ಭೂತ್ವ ಅಂತಃಪ್ರವಿಶ್ಯ, ಇವರಿಗೆಲ್ಲ ಎಲ್ಲ ವಿಧವಾದ ಪರಿಕರಗಳನ್ನು ಕೊಟ್ಟು ಇವುಗಳನ್ನೆಲ್ಲ ನಿರ್ವಾಹ ಮಾಡಬೇಕಲ್ಲ. ಚೇತನನು ಸ್ವತಂತ್ರವಾಗಿ ನಿರ್ವಾಹ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಅದಕ್ಕೆಲ್ಲ ಆಧಾರವಾಗಿ ಅಂತಃಪ್ರವೇಶ ಮಾಡಿದ್ದಾನೆ ಪರಮಾತ್ಮ. ಚೇತನನೇ ಇರೋದಕ್ಕೆ ಸಾಧ್ಯವಿಲ್ಲ. ಪರಮಾತ್ಮನ ಆಧಾರ ಇಲ್ಲದ ಅಂದರೆ ದೇಹದೊಳಗೆ ಚೇತನ ಹೇಗಿರಕ್ಕೆ ಸಾಧ್ಯ? ಮತ್ತೆ ದೇಹವು ಪ್ರವರ್ತಿಸೋದು ಎಲ್ಲ ಇವನ ಒಂದು ಮೂಲಕ ಪರಮಾತ್ಮ ಅದನ್ನೆಲ್ಲ ನಡೆಸಿಕೊಡ್ತಾನೆ ಇವನ ಸಂಕಲ್ಪಕ್ಕೆ ಅನುಗುಣವಾಗಿ. ಆದ್ದರಿಂದ ಪರಮಾತ್ಮ ಅಂತಃಪ್ರವೇಶ ಮಾಡಿ ಎಲ್ಲದಕ್ಕೂ ಮೂಲಾಧಾರವಾಗಿ ಇದ್ದಾನೆ ಪರಮಾತ್ಮ. ಇದೆಲ್ಲವನ್ನು ನಿರ್ವಾಹ ಮಾಡೋಕ್ಕೋಸ್ಕರ ಚೇತನನಿಗೆ ಪರಿಕರಗಳನ್ನು ಕೊಟ್ಟು ಚೇತನಿಗೆ ಅಂತರ್ಯಾಮಿಯಾಗಿದ್ದು ಇದೆಲ್ಲವನ್ನು ನಿರ್ವಾಹ ಮಾಡೋ ಹಾಗೆ ಮಾಡ್ತಾನೆ ಪರಮಾತ್ಮ. ಅನುಮಂತ್ರಿತಯಾಚ ನಿಯಮನಂ ಕುರ್ವನ್, ಅನುಮತಿ ಕೊಟ್ಟು ನಿಯಮನ ಮಾಡ್ತಾನೆ. ಅದು ಒಂದು ರೀತಿಯಾದ ನಿಯಮನವೇ. ಅದು ಅವನ ಸಂಕಲ್ಪಕ್ಕೆ ಅನುಗುಣವಾಗಿದೆ. ಪರಮಾತ್ಮ ಸಂಕಲ್ಪ ಮಾಡ್ದ, ನೀನು ಏನು ಬೇಕಾದರೂ ಸಂಕಲ್ಪ ಮಾಡು, ನಾನು ಅನುಮತಿ ಕೊಟ್ಟು ನಡೆಸ್ಕೊಡ್ತೇನೆ. ಇವನು ತಪ್ಪಾದ ಸಂಕಲ್ಪ ಮಾಡಿದರೆ ಅದನ್ನು ನಡೆಸ್ಕೊಡ್ತಾನೆ, ಸರಿಯಾದ ಸಂಕಲ್ಪ ಮಾಡಿದ್ರೆ ಅದನ್ನು ನಡೆಸ್ಕೊಡ್ತಾನೆ.
ಆ ಸಂಕಲ್ಪ ಮಾಡುವ ಸ್ವಾತಂತ್ರ್ಯವನ್ನ ಜೀವಾತ್ಮನಿಗೆ ಕೊಟ್ಟ. ಸಂಕಲ್ಪ ಮಾಡಿ ಈ ಪ್ರಯತ್ನ ಆರಂಭಿಸಿದ್ರೆ ಪರಮಾತ್ಮ ಮುಗಿಸ್ಕೊಡ್ತಾನೆ. ಅದು ಆ ಸಮಯದಲ್ಲಿ ಪರಮಾತ್ಮನು ಒಂದು ಕ್ಷಣ ಉದಾಸೀನನಾಗಿದ್ದಾನೆ. ಮುಂದೆ ಶೇಷಿತ್ವೇನ ಅವಸ್ಥಿತ ಪರಮಾತ್ಮ, ಹನುಮಂತೃ ಆಗಿ ಹನುಮಂತೃತಯ ಚ ನಿಯಮನಂ ಕುರ್ವನ್, ಹನುಮಂತ ಆಗಿ ನಿಯಮನವನ್ನು ಮಾಡಿಕೊಂಡು ಶೇಷಿತ್ವೇನ ಚ ಅವಸ್ಥಿತ, ಶೇಷಿಯೂ ಆಗಿ ಕೂಡ ಪರಮಾತ್ಮನು ಇದ್ದು ಏತದಾಹಿತ ಶಕ್ತಿ ಸನ್ ಪ್ರವೃತ್ತಿ ನಿವೃತ್ತಿಯಾದಿ ಸ್ವಯಮೇವ ಕುರುತೆ. ಈ ಪರಮಾತ್ಮನಿಂದ ಇಂತಹ ಶೇಷಿಯಾಗಿರುವ, ಅಂತಃಪ್ರವೇಶ ಮಾಡಿರುವ, ಎಲ್ಲಕ್ಕೂ ಆಧಾರವಾಗಿರುವ ಸಾಮಾನ್ಯವಾದ ಪರಿಕರಗಳನ್ನು ನಮಗೆ ಕೊಟ್ಟಿರುವಂತಹ ಈ ಪರಮಾತ್ಮನಿಂದ ಕೊಡಲ್ಪಟ್ಟ ಶಕ್ತಿಯಿಂದ ಪ್ರವೃತ್ತಿ ನಿವೃತ್ತಿಗಳನ್ನು ಜೀವಾತ್ಮ ಸ್ವಯಮೇವ ಕುರುತೆ, ತಾನೇ ಮಾಡ್ತಾನೆ. ಪ್ರವೃತ್ತಿ ನಿವೃತ್ತಿಯನ್ನು ಮಾಡೋದು ತಾನೇ ಸಂಕಲ್ಪ ಮಾಡಿ. ಪರಮಾತ್ಮನು ಅಂತಃಪ್ರವೇಶ ಮಾಡಿ ಆಧಾರವಾಗಿದ್ದು ಅನುಮತಿ ಕೊಟ್ಟು ಅದನ್ನು ನಡೆಸಿಕೊಡ್ತಾನೆ. ಆದ್ದರಿಂದ ಆ ಒಂದು ಕ್ಷಣದಲ್ಲಿ ಏವಂ ಕುರ್ವಾಣಂ ಈಕ್ಷಮಾಣ, ಹೀಗೆ ಪ್ರವೃತ್ತಿ ನಿವೃತ್ತಿ ಮಾಡ್ತಾನಲ್ಲ ಇವನು, ಆ ಸಮಯದಲ್ಲಿ ಅವನು ಸುಮ್ಮನೆ ನೋಡ್ತಾ ಇರ್ತಾನೆ. ಪರಮಾತ್ಮ ಉದಾಸೀನ ಅಸ್ತೆ, ಉದಾಸೀನನಾಗಿರ್ತಾನೆ. ಅತಃ ಸರ್ವಂ ಉಪಪನ್ನಂ ಅಂದರು. ಈ ಉದಾಸೀನನಾಗಿರೋದು, ಅನುಮತಿ ಮಾಡೋದು ಎಲ್ಲ ಪರಮಾತ್ಮನ ಸ್ವಾತಂತ್ರ್ಯದಿಂದಲೇ ಬಂದಿರುವಂತಹದ್ದು. ಅವನ ಸ್ವಾತಂತ್ರ್ಯಕ್ಕೆ ಯಾವ ಕೊರೆಯೂ ಇಲ್ಲ, ಇದರಿಂದ ಅವನ ನಿಯಮನಕ್ಕೂ ಕೊರೆ ಇಲ್ಲ. ತಾನೇ ಸಂಕಲ್ಪ ಮಾಡಿ ಪರಮ ಕಾರುಣಿಕನಾದ ಪರಮಾತ್ಮ ಪರಿಕರಗಳನ್ನೆಲ್ಲ ಕೊಟ್ಟು, ಶಾಸ್ತ್ರವನ್ನು ಕೊಟ್ಟು, ವಿಧಿ ನಿಷೇಧ ಯೋಗ್ಯನನ್ನಾಗಿ ಮಾಡಿ ಅವನಿಗೆ ಆಧಾರವಾಗಿದ್ದು, ಅಂತಃಪ್ರವೇಶ ಮಾಡಿ ಆಧಾರವಾಗಿದ್ದು ಅವನಿಗೆ ಸಂಕಲ್ಪ ಮಾಡಿ ನೀ ಪ್ರವೃತ್ತಿ ಮಾಡು, ನಾನು ನಡೆಸ್ಕೊಡ್ತೇನೆ, ಆ ಕ್ಷಣದಲ್ಲಿ ಉದಾಸೀನನಾಗಿರ್ತೇನೆ ಅಂತ ಪರಮಾತ್ಮ ಸಂಕಲ್ಪ ಮಾಡಿದ್ದಾನೆ. ಆದ್ದರಿಂದ ಇವರಿಗೆಲ್ಲ ಜ್ಞಾನವು ಪಡೆದುಕೊಳ್ಳುವ ಶಕ್ತಿ ಇದೆ, ಅನುಷ್ಠಾನ ಶಕ್ತಿಯೂ ಇದೆ. ಇದೆಲ್ಲ ಪಡೆದುಕೊಂಡು ಅವರು ತಾವು ಮಾಡಬೇಕು. ಅದನ್ನ ಇಲ್ಲಿ ಆ ಭಾಗವನ್ನ ಹೇಳ್ತಾ ಇದ್ದಾರೆ. ಇಲ್ಲಿ ಪ್ರವೃತ್ತಿ ನಿವೃತ್ತಿ ಪರಿಕರಂ, ಇದು ತಾತ್ಪರ್ಯ ದೀಪಿಕೆ. ಕರಣಕಳೇಬರಂ ಬಾಹ್ಯ ಪ್ರವೃತ್ತಿ ನಿವೃತ್ತಿ ಶಕ್ತಿಂ ಜ್ಞಾನ ಚಿಕೀರ್ಷಾ ಪ್ರಯತ್ನ ಶಕ್ತಿಂ ಚ ಸರ್ವಂ ಚೇತನಾನಾಂ ಸಾಮಾನ್ಯೇನ ತತ್ ಸ್ವಾತಂತ್ರ್ಯಾರ್ಹಂ ಪ್ರದಾಯ ಇತ್ಯರ್ಥ. ತನ್ನ ಸ್ವಾತಂತ್ರ್ಯಕ್ಕೆ ಅನುಗುಣವಾಗಿ ಅವನು ಕೊಟ್ಟಿದ್ದಾನೆ. ಸಾಮಾನ್ಯವಾಗಿ ಎಲ್ಲರಿಗೂ ಅವರ ಸ್ವಾತಂತ್ರ್ಯವಾಗಿ ಇದನ್ನು ಉಪಯೋಗಿಸುವ ಹಾಗೆ ಕೊಟ್ಟಿದ್ದಾನೆ. ತತ್ ಸ್ವಾತಂತ್ರ್ಯ ಅರ್ಹಂ ಪ್ರದಾಯ, ಜೀವಾತ್ಮರುಗಳು ಸ್ವತಂತ್ರವಾಗಿ ಉಪಯೋಗಿಸುವ ಹಾಗೆ, ಅದಕ್ಕೆ ಉಪಯೋಗಿಸಲು ಅರ್ಹವಾಗಿರುವ ಹಾಗೆ ಪ್ರವೃತ್ತಿ ನಿವೃತ್ತಿ ಶಕ್ತಿಯನ್ನು, ಜ್ಞಾನ ಚಿಕೀರ್ಷಾ ಪ್ರಯತ್ನ ಶಕ್ತಿಯನ್ನು, ಎಲ್ಲವನ್ನು ಕೂಡ ಅವನು ಕೊಟ್ಟಿದ್ದಾನೆ ಪರಮಾತ್ಮ. ಏವಂ ಜ್ಞಾನ ಚಿಕೀರ್ಷಾ ಪ್ರಯತ್ನೇಶು ಪ್ರವೃತ್ತೇಶು, ಜ್ಞಾನ ಚಿಕೀರ್ಷಾ ಪ್ರಯತ್ನ, ಒಂದು ಕೆಲಸವನ್ನು ಮಾಡೋಕ್ಕೆ ಪ್ರವೃತ್ತನಾದರೂ ಮಾಡದೇ ಇರೋಕ್ಕೆ ನಿವೃತ್ತನಾದರೂ ಎರಡಕ್ಕೂ ಕೂಡ ಜ್ಞಾನ ಚಿಕಿತ್ಸಾ ಪ್ರಯತ್ನ ಬೇಕು. ಮೊದಲು ಅದರ ವಿಷಯದ ಜ್ಞಾನ ಬೇಕು, ಅದಾದ ಮೇಲೆ ಅದನ್ನು ಮಾಡಬೇಕೋ ಇಲ್ಲವೋ ಅನ್ನುವ ಸಂಕಲ್ಪ ಇವನು ಮಾಡಬೇಕು, ಡಿಸಿಷನ್ ತಗೊಳ್ಳೋನು ಜೀವಾತ್ಮ. ಆಮೇಲೆ ಪ್ರಯತ್ನವನ್ನು ಪಟ್ಟರೆ ಅದನ್ನು ನಡೆಸ್ಕೊಡ್ತಾನೆ ಪರಮಾತ್ಮ. ನಿವೃತ್ತಿ ಮಾಡೋದಕ್ಕೂ ನಾವು ಸಂಕಲ್ಪ ಮಾಡಿ ಪ್ರಯತ್ನ ಪಡಬೇಕು, ಪ್ರವೃತ್ತಿ ಮಾಡೋಕ್ಕೂ ಸಂಕಲ್ಪ ಮಾಡಿ ಪ್ರಯತ್ನ ಪಟ್ಟರೆ ಪರಮಾತ್ಮನು ನಡೆಸ್ಕೊಡ್ತಾನೆ. ಆ ಕ್ಷಣದಲ್ಲಿ ಅವನು ಸ್ವಾತಂತ್ರ್ಯ ಕೊಟ್ಟಿದ್ದಾನೆ ಜೀವಾತ್ಮರಿಗೆ. ಆದ್ದರಿಂದ ಇಂತಹ ಒಂದು ಜ್ಞಾನ ಚಿಕೀರ್ಷಾ ಪ್ರಯತ್ನಗಳಲ್ಲಿ ಪ್ರವೃತ್ತೇಶು ಪ್ರಕೃತ್ಯಾರಂಭೆ ಸ ಪರಮಾತ್ಮ ಅಪೇಕ್ಷಾ ಅಸ್ತಿ ಅಂತ ಹೇಳಿದ್ರು. ಇದರಲ್ಲಿ ಪ್ರವೃತ್ತಿ ಜ್ಞಾನ ಚಿಕೀರ್ಷಾ ಪ್ರವೃತ್ತೇಶು ಪ್ರಕೃತ್ಯಾರಂಭೆ, ಪ್ರಕೃತಿಯು ಆರಂಭಿಸಲು ನ ಪರಮಾತ್ಮ ಅಪೇಕ್ಷಾ ಅಸ್ತಿ, ಪರಮಾತ್ಮ ಅಪೇಕ್ಷಾ ಅಸ್ತಿ. ಅದರ ಒಂದು ಆರಂಭ ಮಾಡುವಾಗ ಪರಮಾತ್ಮನ ಅಪೇಕ್ಷೆ ಇಲ್ಲ. ಜ್ಞಾನ ಚಿಕಿತ್ಸಾ ಪ್ರಯತ್ನಗಳಲ್ಲಿ ಪ್ರವೃತ್ತರಾದಾಗ ಆರಂಭದಲ್ಲಿ ಪರಮಾತ್ಮನ ಅಪೇಕ್ಷೆ ಇಲ್ಲ. ಅಪಿತು ಸ್ವಯಮೇವ ಪ್ರವರ್ತತೆ, ತಾನೇ ಸ್ವಯಂ ಪ್ರವರ್ತಿಸ್ತಾನೆ. ಅದರಲ್ಲಿ ಪರಮಾತ್ಮನ ಅಪೇಕ್ಷೆ ಇಲ್ಲ.
ಇವನು ಸ್ವತಂತ್ರ, ಇವನು ಸಂಕಲ್ಪ ಮಾಡುವಾಗ ಪರಮಾತ್ಮ ಉದಾಸೀನನಾಗಿದ್ದಾನೆ. ಆದ್ದರಿಂದ ಇವನು ಪ್ರವೃತ್ತಿ ಆರಂಭಿಸಿದಾಗ ಅವನ ಒಂದು ಪ್ರಯತ್ನದಲ್ಲಿ ಪರಮಾತ್ಮನ ಅಪೇಕ್ಷೆ ಇಲ್ಲ ಅಲ್ಲಿ. ಯಾಕೆ? ಪರಮಾತ್ಮನು ಉದಾಸೀನನಾಗಿರ್ತಾನೆ. ಅದು ಕೂಡ ತನ್ನ ಸ್ವಾತಂತ್ರ್ಯದಿಂದಲೇ ಅವನು ಕೊಟ್ಟಿರುವಂತಹ ಒಂದು ಶಕ್ತಿ ಇವನಿಗೆ. ಆದ್ದರಿಂದ ಇವನು ಸ್ವಯಮೇವ ಪ್ರವರ್ತತೆ. ತದಾನೀಂ ಪರಮಾತ್ಮ ಉಪೇಕ್ಷಕ. ಪರಮಾತ್ಮ ಉಪೇಕ್ಷಕನಾಗಿರ್ತಾನೆ. ಉಪೇಕ್ಷೆ, ಉದಾಸೀನನಾಗಿದ್ದಾನೆ. ಅವನು ಯಾವ ವಿಧವಾದ ಅವನು ತಡೆಯೋದಕ್ಕೂ ಹೋಗೋದಿಲ್ಲ, ಏನು ಮಾಡೋದಿಲ್ಲ, ಅವನ ಪಾಟಿಗಿರ್ತಾನೆ ಪರಮಾತ್ಮ. ನಚ ಏತಾವತ ನಿಯಂತೃತ್ವ ವೈಕಲ್ಯಂ. ಇಷ್ಟರಿಂದ ಮಾತ್ರದಲ್ಲಿ ನಿಯಮನ ಮಾಡುವುದರಲ್ಲಿ ಏನು ಕೊಡೆಯಾಗೋದಿಲ್ಲ ಅವನಿಗೆ. ನಿಯಂತೃತ್ವ ವೈಕಲ್ಯವಿಲ್ಲ, ವಿಕಲವಾಗೋದಿಲ್ಲ. ನಿಯಂತೃತ್ವದಲ್ಲಿ ಯಾವ ವಿಧವಾದ ಕೊರೆಯೂ ಆಗೋದಿಲ್ಲ ಪರಮಾತ್ಮನಿಗೆ. ಇದರಿಂದ ಇನ್ನೂ ಅವನಿಗೆ ಗುಣವೇ ಆಗುತ್ತೆ ಅಂತಾರೆ. ಪರಸ್ಯ ಉಪೇಕ್ಷಾಯ ಅಪಿ. ಉಪೇಕ್ಷೆ ಮಾಡ್ತಾನಲ್ಲ ಅವನು, ಅಂದರೆ ಅದನ್ನು ಗಮನಿಸೋದೇ ಇಲ್ಲ, ಹಂಗಿರ್ತಾನೆ ಅಂತ ಅರ್ಥ. ಉಪೇಕ್ಷೆ ಮಾಡಿದ್ರೆ, ಉದಾಸೀನನಾಗಿದ್ದರೆ ಅದರಲ್ಲಿಯೂ ಕೂಡ ಸ್ವಸ್ವಾತಂತ್ರ್ಯಾಧೀನತ್ವಾತ್. ಅದು ಅವನ ಸ್ವಾತಂತ್ರ್ಯಕ್ಕೆ ಅಧೀನವಾಗಿಯೇ. ಅವನು ನಿಶ್ಚಯ ಮಾಡಿದ್ರೆ ಇದು ಮಾಡಬೇಕಾಗಿಲ್ಲ. ಆದರೆ ಅವನ ಒಂದು ಸಹಜವಾದ ಕಾರುಣ್ಯ ಮೊದಲಾದ ಗುಣಗಳು ಈಗ ಮಾಡೋ ಹಾಗೆ ಮಾಡಿದೆ. ಅದು ನಿತ್ಯವಾಗಿ ಸಂಕಲ್ಪ ಮಾಡಿದಾನೆ ಪರಮಾತ್ಮ. ಜ್ಞಾನ ನಿತ್ಯವಾಗಿರಲಿ ಇವನಿಗೆ, ಅನುಷ್ಠಾನ ಶಕ್ತಿಯು ನಿತ್ಯವಾಗಿರಲಿ, ಸಂಕಲ್ಪ ಮಾಡಿಬಿಟ್ಟಿದ್ದಾನೆ ಪರಮಾತ್ಮ. ಅದಕ್ಕೆ ಬೇಕಾದ ಉಪಕರಣಗಳನ್ನು ಕೊಡ್ತಾನೆ. ಉಪಕರಣ ಇಲ್ಲದೆ ಹೋದರೆ ಅವನು ಸ್ವತಂತ್ರವಾಗಿ ಏನು ಮಾಡೋಕ್ಕಾಗೋದಿಲ್ಲ. ಅದರ ಜೊತೆ ಅಂತರ್ಯಾಮಿಯಾಗಿ ಆಧಾರವಾಗಿಯೂ ಇದ್ದಾನೆ. ಆಧಾರ ಇಲ್ಲದೆ ಹೋದರೆ ಇವನಿಗೆ ಸತ್ಯೇ ಇರೋದಿಲ್ಲ. ಇದೆಲ್ಲ ಮಾಡಿ ಅವನು ಒಂದು ಕ್ಷಣ ಉಪೇಕ್ಷೆ ಮಾಡೋದು ಅವನ ಸ್ವಾತಂತ್ರ್ಯಕ್ಕೆ ಅಧೀನವೇ ಆಗಿದೆ. ಆದ್ದರಿಂದ ದೇಹ ಸಂಬಂಧ ಸುಖ ದುಃಖಾದಿ ಅನ್ವಯ ದಾನಾದಿನ ಮುಖಾಂತರೇಣ ನಿಯಮನಸ್ಯ ವಿದ್ಯಮಾನತ್ವಾತ್. ಆದ್ದರಿಂದ ಇದು ಇವನ ಪ್ರವೃತ್ತಿಗೆ ಫಲ ಕೊಡೋನು ಯಾರು ಅಂದ್ರೆ ಪರಮಾತ್ಮನೇ. ಇವನು ಫಲ ಕೊಡೋದಿಲ್ಲ. ದೇಹ ಸಂಬಂಧವಾಗಲಿ ಸುಖ ದುಃಖಾದಿಗಳ ಅನ್ವಯವಾಗಲಿ ಇದೆಲ್ಲ ಕೊಡೋದ್ರಲ್ಲಿ ಪರಮಾತ್ಮನು ನಿಯಮನ ಇದ್ದೇ ಇದೆ. ಆದ್ದರಿಂದ ಯಾವ ದೇಹ ಬರಬೇಕು ಇವನಿಗೆ? ಅವನ ಕರ್ಮಕ್ಕನುಗುಣವಾಗಿ ಪರಮಾತ್ಮನೇ ನಿಶ್ಚಯ ಮಾಡೋದು. ಅದನ್ನು ಇವನ ಕರ್ಮಕ್ಕನುಗುಣವಾಗಿ ಪರಮಾತ್ಮ ನಿಶ್ಚಯ ಮಾಡ್ತಾನೆ. ಯಾವ ದೇಹ ಕೊಡಬೇಕು, ಯಾವ ವಿಧವಾದ ಇಂದ್ರಿಯಗಳು ಕೊಡಬೇಕು, ಎಷ್ಟು ಜ್ಞಾನ ಕೊಡಬೇಕು, ಎಷ್ಟು ಅನುಷ್ಠಾನ ಶಕ್ತಿ ಇವನಿಗಿರಬೇಕು, ಯಾವ ಇತರ ಸುಖ ದುಃಖಗಳ ಫಲ ಬರಬೇಕು, ಇದೆಲ್ಲ ನಿಶ್ಚಯ ಮಾಡೋನು ಪರಮಾತ್ಮ. ಅದೆಲ್ಲ ಅವನ ನಿಯಮನ ಇದ್ದೇ ಇದೆ ಅದರಲ್ಲೆಲ್ಲ. ಮುಖಾಂತರೇಣ ನಿಯಮನಸ್ಯ ವಿದ್ಯಮಾನತ್ವಾತ್. ಇವನು ಸಂಕಲ್ಪ ಮಾಡಿ ಪ್ರವೃತ್ತಿ ಮಾಡೋಕ್ಕೆ ಇವನಿಗೆ ಸ್ವಾತಂತ್ರ್ಯ ಇದೆ ಅಂದರೆ ಆ ಮಾಡಿದ ಕೆಲಸಕ್ಕೆ ಫಲ ಇವನ ಕೈಯಲ್ಲಿಲ್ಲ, ಪರಮಾತ್ಮನ ಕೈಯಲ್ಲಿದೆ. ಅದಕ್ಕನುಗುಣವಾಗಿ ಇವನಿಗೆ ದೇಹೇಂದ್ರಿಯಗಳಾಗಲಿ ಇದಾಗಲಿ ಸುಖ ದುಃಖಗಳಾಗಲಿ ಎಲ್ಲ ಪರಮಾತ್ಮ ಕೊಡೋದ್ರಿಂದ ಅವನ ನಿಯಮನ ಅನ್ನೋದು ಅದರಲ್ಲಿ ಇದ್ದೇ ಇದೆ. ಜೀವಸ್ಯ ನಿಯಮನಾರ್ಹತ್ವ ಅನಪಗಮಾಚ. ಆದ್ದರಿಂದ ಇವನಿಗೆ ನಿಯಮನಕ್ಕೆ ಅರ್ಹನಾಗಿದ್ದಾನೆ. ಅದು ಕೂಡ ದೂರ ಹೋಗೋದಿಲ್ಲ, ಅದು ನಾಶವಾಗೋದಿಲ್ಲ. ಅಪಗಮ ಅಂದರೆ ದೂರ ಹೋಗೋದು, ಅನಪಗಮ ಅಂದರೆ ಹೋಗದೇ ಇರೋದು ಅಂತ. ಅಂದರೆ ನಿಯಮನಕ್ಕೆ ಅರ್ಹನಾಗಿಯೇ ಇರ್ತಾನೆ ಯಾವತ್ತು. ಜೀವಸ್ಯ ನಿಯಮನಾರ್ಹತ್ವ ಅನಪಗಮಾತ್ ಚ. ಅಪಗಮ ಅಂದರೆ ದೂರ, ಉಪಗಮ ಅಂದರೆ ಹತ್ತಿರ ಬರೋದು, ಅಪಗಮ ಅಂದರೆ ದೂರ ಹೋಗೋದು. ಅವನಿಗೆ ನಿಯಮನಕ್ಕೆ ಅರ್ಹತೆಯಾಗಿರೋದು ಹೋಗೋದಿಲ್ಲ, ಅರ್ಹವಾಗಿಯೇ ಇರ್ತಾನೆ, ನಿಯಮನಕ್ಕೆ ಅರ್ಹವಾಗಿಯೇ ಇದ್ದಾನೆ. ಒಂದು ಪ್ರಶ್ನೆ ಕೇಳ್ಬೋದಾ? ಹೇಳಿ. ಇದು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಆಗಿ ಕಾಣಿಸುತ್ತೆ, ಆಮೇಲೆ ನಂಬರ್ ಎಲ್ಲ ಇದೆಯಲ್ಲ ಒಂದೊಂದು ಅದೆಲ್ಲ ಈ ಪುಸ್ತಕದಲ್ಲಿ ಅದ್ಭುತವಾಗಿ ಎಡಿಟ್ ಮಾಡಿದ್ದಾರೆ ಎಲ್ಲ. ಈ ಹಳೆ ಪುಸ್ತಕ 100 ವರ್ಷದ ಹಿಂದೆ ಪ್ರಿಂಟ್ ಮಾಡಿರೋದು. ಮೂಲದಲ್ಲಿ ನಂಬರ್ ಕೊಡ್ತಾರೆ 1058, 1059, 1060 ಅಂತ. ಆ 1058 ಇದೆಲ್ಲ ಲೈನ್, ಒಂದೊಂದು ವಾಕ್ಯ ಮೂಲದಲ್ಲಿ ಒಂದೊಂದು ವಾಕ್ಯವನ್ನು ತೋರಿಸುತ್ತೆ ಇದು ನಂಬರು. ಆ ಒಂದೊಂದು ವಾಕ್ಯಕ್ಕೆ ತಾತ್ಪರ್ಯ ದೀಪಿಕೆ ವಿವರಣೆಗಳು. ತಾತ್ಪರ್ಯ ದೀಪಿಕೆಗೂ ಕೂಡ ಒಂದೊಂದು ನಂಬರ್ ಕೊಟ್ಟಿದ್ದಾರೆ ಒಂದೊಂದು ಭಾಗಕ್ಕೆ. ಒಂದೊಂದು ವಾಕ್ಯಕ್ಕೂ ವಿವರಣೆ. ಒಂದೊಂದು ವಾಕ್ಯಕ್ಕೂ ವಿವರಣೆ ಇದೆ ತಾತ್ಪರ್ಯ ದೀಪಿಕೆ. ಒಂದೊಂದು ವಾಕ್ಯಕ್ಕೂ ಇದೆ. ಅದರಲ್ಲಿ ತಾತ್ಪರ್ಯ ದೀಪಿಕೆಯಲ್ಲಿ ಏನು ವಿಶೇಷ ಅಂದರೆ ಇಲ್ಲಿ ಒಂದೊಂದು ಭಾಗಕ್ಕೂ ಇದು ಒಂದೊಂದು ವಾಕ್ಯ ಇರಬೇಕಾಗಿಲ್ಲ, ಅನೇಕ ವಾಕ್ಯಗಳಿರ್ಬೋದು. ಒಂದೊಂದು ನಂಬರ್ ಕೊಟ್ಟಿದ್ದಾರೆ. ಕೊಟ್ಟುಬಿಟ್ಟು ಇಲ್ಲಿ ಪಕ್ಕದಲ್ಲಿ ನೋಡಿದ್ರೆ ನೀವು 10, 15 ಇದೆಲ್ಲ ಲೈನ್ ಸಂಖ್ಯೆ.
20 ಮಾರ್ಕ್ ಮಾಡಿದ್ದಾರೆ. ಹಾ ಇದೆಲ್ಲ ಬಿಗಿನಿಂಗ್ ಅಲ್ಲಿ ಒಂದು ಇಂಡೆಕ್ಸ್ ಇದೆ. ಆ ಇಂಡೆಕ್ಸ್ 30 ಪೇಜ್ ಇದೆ ಇಂಡೆಕ್ಸ್. ಆ ಇಂಡೆಕ್ಸ್ ಅಲ್ಲಿ ಇವಾಗ ಪರಮಾತ್ಮನ ಉಪೇಕ್ಷಕತ್ವ ಅಂತ ಇದ್ರೆ ಈ ಪೇಜ್ ನಂಬರ್ ಕೊಟ್ಟು ಈ ಲೈನ್ ನಂಬರ್ 20, 15, 20 ಅಂತ ಕೊಡ್ತಾರೆ. ಇದು ಕರೆಕ್ಟಾಗಿ ಅಲ್ಲಿ ಹೋಗಿ ನೋಡ್ಕೋಬಹುದು ನಾವು ಯಾವ ಭಾಗ ಎಲ್ಲಿದೆ ಅಂತ. ಅದರಿಂದಾನೇ ತೆಗೆದೆ ನಾನು ನನ್ನ ಪುಸ್ತಕದಲ್ಲಿಯೂ ಇಂಡೆಕ್ಸ್ ಕೊಟ್ಟಿರೋದು. ಈ ಪುಸ್ತಕದಿಂದಲೇ ನನ್ನ ಪುಸ್ತಕದಲ್ಲೂ ಇಂಡೆಕ್ಸು ಅನೇಕ ಪುಟಗಳಿದೆ. ಒಂದು 8-10 ಪೇಜ್ ಇದೆ ನೋಡಿದ್ರೆ ನೀವು. ಅದೆಲ್ಲ ಬಹಳ ಕೆಲಸ ಮಾಡಿದ್ದಾರೆ ಇದರಲ್ಲಿ ಎಡಿಟಿಂಗ್. ಥ್ಯಾಂಕ್ ಯು. ಅರ್ಥ ಆಯ್ತು ಈಗ. ಆದ್ದರಿಂದ ಜೀವಸ್ಯ ನಿಯಮನಾರ್ಹತ್ವ ಅನಪಗಮಾಚ, ಜೀವನು ಯಾವತ್ತೂ ನಿಯಮನಕ್ಕೆ ಅರ್ಹನಾಗಿಯೇ ಇರ್ತಾನೆ ಅನ್ನೋದ್ರಲ್ಲಿ ವಿರೋಧವಿಲ್ಲ. ಏವಂ ಉಪೇಕ್ಷಕ ಸನ್, ಈ ರೀತಿ ಜೀವನ ಒಂದು ಸಂಕಲ್ಪ ಮಾಡುವಾಗಲೂ ಸಂಕಲ್ಪ ಮಾಡಿ ಪ್ರಯತ್ನ ಮಾಡುವುದರಲ್ಲಿ ಪರಮಾತ್ಮ ಉಪೇಕ್ಷನಾಗಿದ್ದುಕೊಂಡು ಪ್ರಥಮ ಪ್ರವೃತ್ತೌ ಸತ್ಯಾಂ, ಪ್ರಥಮ ಪ್ರವೃತ್ತಿ ಇದುವೇ ಬಹಳ ಪ್ರಧಾನವಾದದ್ದು. ಇಲ್ಲೊಂದು ಪ್ರಥಮ ಪ್ರವೃತ್ತಿ ಅಂತ ಒಂದೊಂದು ಕೆಲಸದಲ್ಲೂ ನಮ್ಮ ಇದರಲ್ಲಿದೆ. ಇದು ಸುದರ್ಶನ ಸೂರಿಗಳು ವಿಶೇಷವಾಗಿ ನಮಗೆ ತಿಳಿಸೋ ವಿಷಯ. ಶ್ರೀಭಾಷ್ಯದಲ್ಲಿಯೂ ವಿಸ್ತಾರವಾಗಿ ಬಂತು, ಅಲ್ಲಿಯೂ ನೋಡಿದ್ವಿ ನಾವು. ಕರ್ತಾಶಾಸ್ತ್ರಾರ್ಥವತ್ವಾತ್ ಪರಾತ್ಮತ ಶ್ರುತೇಹೇ ಆ ಅಧಿಕರಣಗಳಲ್ಲಿ ಸುದರ್ಶನ ಸೂರಿಗಳು ಇದನ್ನೆಲ್ಲ ವಿವರಿಸಿದ್ದಾರೆ. ಅಲ್ಲಿಯೂ ಕೂಡ ಶ್ರೀಭಾಷ್ಯದಲ್ಲಿ ವಿಸ್ತಾರವಾಗಿಯೇ ಪ್ರಥಮ ಪ್ರವೃತ್ತಿ ಅನ್ನೋದು ಒಂದು ಇದೆ ಎಲ್ಲ ಕರ್ಮಗಳಲ್ಲಿಯೂ. ನಮಗೆ ಒಂದೊಂದು ಕರ್ಮಕ್ಕೂ ಒಂದು ಪ್ರಥಮ ಪ್ರವೃತ್ತಿ ಇರುತ್ತೆ. ಸಂಕಲ್ಪ ಮಾಡಿ ನಾವು ಆರಂಭಿಸೋದು, ಅದಾದ ಮೇಲೆ ಮುಂದುವರ್ಕೊಂಡು ಹೋಗ್ತಾ ಇರುತ್ತೆ. ಮೊದಲ ಪ್ರವೃತ್ತಿ ಒಂದೊಂದು ಕರ್ಮಕ್ಕೂ ಇದೆ ಇದು. ಪ್ರಥಮ ಪ್ರವೃತ್ತಿ ಅಂದರೆ ನಮಗೆ ದೇಹ ಬಂದ ಸಮಯದಲ್ಲಿ ಅಂತ ಅರ್ಥವಲ್ಲ. ಪ್ರತಿ ಕ್ಷಣವೂ ನಾವು ಏನೇನು ಕರ್ಮ ಮಾಡ್ತಿದ್ದೀವೋ ಒಂದೊಂದು ಸಂಕಲ್ಪಕ್ಕೂ ಒಂದೊಂದು ಕೆಲಸಕ್ಕೂ ಒಂದೊಂದು ಪ್ರವೃತ್ತಿ, ಒಂದೊಂದು ಪ್ರಥಮ ಪ್ರವೃತ್ತಿ ಇದೆ. ಆ ಪ್ರಥಮ ಪ್ರವೃತ್ತಿ ಇರುವಾಗ ಪಶ್ಚಾತ್ ಆ ಪ್ರಥಮ ಪ್ರವೃತ್ತಿಯಲ್ಲಿ ಪರಮಾತ್ಮ ಉಪೇಕ್ಷಕ, ಅದಾದ್ಮೇಲೆ ಪಶ್ಚಾತ್ ಹನುಮಂತ ಪರಮಾತ್ಮ ಅನುಮತಿ ಕೊಡ್ತಾನೆ, ನಡೆಸ್ಕೊಡ್ತಾನೆ. ಆಮೇಲೆ ಅನುಮತಿ ಕೊಟ್ಟು ಇವನು ಹೇಗೆ ಪ್ರವರ್ತಿಸ್ತಾನೋ ಹಾಗೆಯೇ ನಡೆಸ್ಕೊಡ್ತಾನೆ. ಅದರಲ್ಲಿ ಏನು ಬದಲಾಯಿಸೋದಿಲ್ಲ ಪರಮಾತ್ಮ. ಇವನು ತಪ್ಪಾದ ನಿಶ್ಚಯ ಮಾಡಿದ್ರೆ ತಪ್ಪಾಗಿಯೇ ನಡೆಯುತ್ತೆ, ಅದಕ್ಕೆ ದುಃಖ ಫಲ ಬರುತ್ತೆ. ಸರಿಯಾಗಿ ನಿಶ್ಚಯ ಮಾಡಿದ್ರೆ ಸರಿಯಾಗಿ ನಡೆಸ್ಕೊಟ್ಟು ಸುಖ ಫಲ ಕೊಡ್ತಾನೆ. ಆ ನಿಶ್ಚಯ ಮಾಡೋ ಶಕ್ತಿ ಇವನ ಕೈಯಲ್ಲಿದೆ. ಇವನು ತಿಳ್ಕೊಂಡು ಸರಿಯಾಗಿ ನಿಶ್ಚಯ ಮಾಡಬೇಕು. ಆದ್ದರಿಂದ ಗೀತೆಯಲ್ಲೂ ಇದೇ ಹೇಳೋದು, ನಿಗ್ರಹ ಕಿಂ ಕರಿಷ್ಯತಿ ಅಂದರೆ ತಯೋರ್ನ ವಶಮ ಆಗಚ್ಚೇತೆ. ನಮ್ಮ ಕೈಯಲ್ಲಿದೆ ಅದನ್ನು ನಿಗ್ರಹ ಮಾಡೋದು. ಶಾಸ್ತ್ರ ಹೇಳುತ್ತೆಯೇ ಹೊರತು ನಮ್ಮನ್ನು ಬಲವಂತವಾಗಿ ಬಂದು ನಿಗ್ರಹ ಮಾಡೋಕ್ಕಾಗೋದಿಲ್ಲ. ಶಬ್ದ ರೂಪದಲ್ಲಿದೆ ಶಾಸ್ತ್ರ, ತಿಳಿಸುತ್ತೆ ನಮಗೆ. ಆ ಜ್ಞಾನವನ್ನು ಪಡೆದುಕೊಂಡು ಸಂಕಲ್ಪ ಸರಿಯಾದ ಸಂಕಲ್ಪ ಮಾಡಿ ನಿಗ್ರಹ ಮಾಡ್ಕೊಳ್ಳೋರು ಅವರವ್ರು ಮಾಡ್ಕೊಳ್ಬೇಕು. ಆಗ ಪರಮಾತ್ಮ ಉಪೇಕ್ಷಕ ಕ್ಷಣದಲ್ಲಿ. ಅದಾದ ಮೇಲೆ ಅನುಮತಿ ಕೊಟ್ಟು ಮುಗಿಸ್ತಾನೆ ಅದನ್ನು. ಅತಯೇವ ಹಿ ಹನುಮಂತ್ರತೆಯಾಚ ನಿಯಮನಂ ಕುರ್ವನ್ನೇ ಇತ್ಯುಕ್ತಂ. ಆದ್ದರಿಂದಲೇ ಅನುಮತಿ ಮಾಡೋದು ಒಂದು ನಿಯಮನವೇ. ಹನುಮಂತ್ರತೆಯಾಚ ನಿಯಮನಂ ಕುರ್ವನ್ ಅಂತ ಹೇಳಿದ್ರು. ಅನುಮತಿ ಮಾಡಿಕೊಂಡು ನಿಯಮನವೇ ಮಾಡ್ತಾ ಇದ್ದಾನೆ ಪರಮಾತ್ಮ ಅಂತ. ಅದು ಅವನ ನಿಯಮನದಲ್ಲಿಯೇ ಸೇರಿರುವ ವಿಷಯ ಅನ್ನೋದನ್ನ ಹೇಳ್ತಾರೆ. ಇದೆಲ್ಲ ಸುದರ್ಶನ ಸೂರಿಗಳ ವ್ಯಾಖ್ಯಾನದಲ್ಲಿ ಹೇಳುವಂತಹದ್ದು. ಅಂದ ಶೇಷಿಯಾಗಿ ಇರ್ತಾನವನು. ಅದು ಹನುಮಂತೃತ್ವಂ ಅಂದ್ರೆ ಏನು? ಪ್ರವೃತ್ತಿ ಶೈಥಿಲ್ಯ ಪರಿಹಾರಾತ್ಮಕ ತತ್ಫಲ ಪರ್ಯಂತತ್ವ ಹೇತು ವ್ಯಾಪಾರ ಅಂತ ಹೇಳಿದ್ರು. ಈ ಹನುಮಂತೃತ್ವಕ್ಕೆ ಒಂದು ಲಕ್ಷಣವನ್ನು ಕೊಡ್ತಾರೆ ಸುದರ್ಶನ ಸೂರಿಗಳು. ಹನುಮಂತೃತ್ವ ಅಂತ ಹೇಳಿದ್ರೆ ಏನು? ಪ್ರವೃತ್ತಿ ಶೈಥಿಲ್ಯ ಪರಿಹಾರಾತ್ಮಕ. ಇವನು ಏನು ಪ್ರವರ್ತಿಸ್ತಾನೋ ಅದು ಶಿಥಿಲವಾಗುವುದಿಲ್ಲ, ಅದು ಪೂರ್ಣವಾಗಿ ನಡೆಯುತ್ತೆ. ಅದಕ್ಕೆ ಜೊತೆಯಲ್ಲಿ ಫಲ ಪರ್ಯಂತತ್ವ ಹೇತು ವ್ಯಾಪಾರ. ಫಲ ಬರೋ ತನಕ ಅದನ್ನ ಪ್ರವೃತ್ತಿ ನಿಯಮನ ಮಾಡ್ಕೊಂಡು ಹೋಗ್ಬೇಕು, ಅನುಮಾನ ಮುಗಿಸ್ಕೊಳ್ಬೇಕು. ಅನುಮತಿ ಅಂತ ಹೇಳಿದ್ರೆ ಬರೀ ಓಕೆ ಅಂದ್ಬಿಟ್ಟು ಸುಮ್ಮನೆ ಇರಲ್ಲ ಪರಮಾತ್ಮ. ಮಾಡು ಸರಿ ಅಂದ್ಬಿಟ್ಟು ಸುಮ್ಮನೆ ಇರಲ್ಲ. ಹಾಗಿದ್ರೆ ಇವನ ಕೈಲಿ ಏನು ಮಾಡೋಕ್ಕಾಗಲ್ಲ. ಇವನ್ ಪ್ರಯತ್ನ ಆರಂಭಿಸಿದ್ರೆ ಅದು ಕಡಿಮೆ ಆಗದೆ ಇರೋ ಹಾಗೆ ಪೂರ್ಣಗೊಳಿಸಿ ಫಲ ಕೊಡ್ತಾನೆ ಪರಮಾತ್ಮ. ಆದ್ದರಿಂದ ಫಲ ಪರ್ಯಂತತ್ವವಾಗಿ ಹೋಗ್ಬೇಕದು ಅನುಮತಿ. ಇವನ ಪ್ರವೃತ್ತಿ ಶಿಥಿಲವಾಗಿಯೂ ಆಗಬಾರದು. ಹಾಗೆ ಮಾಡಿ ಫಲಪರ್ಯಂತವಾಗಿ ಅದನ್ನು ಮುಗಿಸ್ಕೊಡ್ತಾನೆ ಪರಮಾತ್ಮ. ಅದಕ್ಕೆ ಹನುಮಂತೃತ್ವ ಅಂತ ಹೆಸರು. ತತ್ ಪ್ರವೃತ್ತಸ್ಯ ಪ್ರವರ್ತಕತ್ವಂ. ಅದೆಲ್ಲ ಪ್ರವೃತ್ತಿ ಮಾಡಿದವನಿಗೆ
ಅದನ್ನು ಪ್ರವರ್ತಕತ್ವ ಅನ್ನೋದು ಇರುತ್ತೆ. ಯಾವ್ಯಾವ ಮಾಡಿಕೆ ಪ್ರವೃತ್ತಿ ಮಾಡ್ತಾರೋ ಅದಕ್ಕೆ ಪ್ರವರ್ತನೆ ಮಾಡಿಸ್ತಾನೆ. ಹನುಮಂತೃತ್ವವೂ ಇದೆ, ಪ್ರವರ್ತಕತ್ವವೂ ಇದೆ, ಎರಡೂ ಇದೆ. ಅದು ಏವಂ ಜ್ಞಾನ ಚಿಕೀರ್ಷಾದವು ಸ್ವಾತಂತ್ರ್ಯಾತ್ ವಿಧಿ ನಿಷೇಧ ಯೋಗ್ಯತ್ವಂ. ಜ್ಞಾನ ಚಿಕೀರ್ಷೆ ಇದರಲ್ಲಿ ಇದು ಮೊದಲಾದವುಗಳಲ್ಲಿ ಸ್ವಾತಂತ್ರ್ಯ ಅಂದರೆ ಜ್ಞಾನ ಚಿಕೀರ್ಷ ಪ್ರಯತ್ನ ಮೂರು ಆದವು ಅಂತ ಬಂತು. ಮೂರರಲ್ಲಿಯೂ ಕೂಡ ಸ್ವಾತಂತ್ರ್ಯಾತ್ ಇವನಿಗೆ ಸ್ವಾತಂತ್ರ್ಯ ಇರೋದ್ರಿಂದ ವಿಧಿ ನಿಷೇಧ ಯೋಗ್ಯತ್ವಂ, ವಿಧಿ ನಿಷೇಧ ಯೋಗ್ಯತೆ ಇದೆ ಇವನಿಗೆ. ನಿಯಮನ ವೈಕಲ್ಯ ಶಂಕಾ ಪರಿಹಾರಾರ್ಥಂ, ನಿಯಮನ ಮಾಡುವುದರಲ್ಲಿ ಯಾವ ವೈಕಲ್ಯವೂ ಇಲ್ಲ. ಪರಮಾತ್ಮನ ನಿಯಮನ ಸ್ವಲ್ಪವೂ ಅದಕ್ಕೆ ಹಾನಿ ಇಲ್ಲ. ಆದ್ದರಿಂದ ಇದರಲ್ಲಿ ಇವನಿಗೆ ವಿಧಿ ನಿಷೇಧ ಯೋಗ್ಯತ್ವವೇ ಇರೋದಿಲ್ಲ. ಅಥವಾ ಪರಮಾತ್ಮನಿಗೆ ಸ್ವಾತಂತ್ರ್ಯ ಕೊಟ್ಬಿಟ್ರೆ ನಿಯಮನ ಎಲ್ಲ ಕಡಿಮೆ ಆಗಿಬಿಡುತ್ತೆ. ಈ ಆಶಂಕೆಗಳಿಗೆಲ್ಲ ಪರಿಹಾರ ಮಾಡೋಕ್ಕೋಸ್ಕರ ಭಾಷಿಕಾರರ ವಾಕ್ಯ ಹನುಮಂತೃತೆಯ ನಿಯಮನಂ ಕುರ್ವನ್ನೇ ಇತ್ಯುಕ್ತಂ. ಹನುಮಂತೃತೆಯ ನಿಯಮನಂ ಕುರ್ವನ್ನೇ ಅಂತ ಹೇಳೋದಕ್ಕೆ ಅಷ್ಟು ಅರ್ಥ. ಅನುಮತಿ ಮಾಡಿಕೊಂಡು ನಿಯಮನವನ್ನು ಮಾಡ್ತಾ ಇದ್ದಾನೆ. ಅನುಮತಿ ದಾನ ಮಾಡುವವನಾಗಿ ನಿಯಮನ ಮಾಡ್ತಾ ಇದ್ದಾನೆ ಅಂತ ಅರ್ಥ ಅವನು. ಸರ್ವ ಪ್ರಕಾರ ನಿಯಮನ ಶಕ್ತಃ ಅಪಿ ಸನ್, ಎಲ್ಲ ವಿಧದಲ್ಲೂ ನಿಯಮನ ಮಾಡ್ಬೋದಾಗಿತ್ತು ಪರಮಾತ್ಮ. ಸಂಕಲ್ಪಾದೇವ ಹನುಮಂತೃತೆಯ ನಿಯಚ್ಛತಿ, ಅವನು ತನ್ನ ಸಂಕಲ್ಪದಿಂದಲೇ ಅನುಮತಿ ಮಾಡಿ ನಿಯಮನ ಮಾಡ್ತಾನೆ. ಪೂರ್ಣವಾಗಿ ನಿಯಮನ ಮಾಡಬಹುದು, ಪರಮಾತ್ಮ ಸಂಕಲ್ಪ ಮಾಡಿದ್ರೆ ಏನು ಸಾಧ್ಯವಿಲ್ಲ. ಏನು ಸ್ವಾತಂತ್ರ್ಯನೇ ಕೊಡೋದಿಲ್ಲ ಇವನಿಗೆ. ಏನಾದ್ರು ನಾನು ಮಾಡಿಸ್ತೀನಿ, ಏನು ಬೇಕೋ ಮಾಡಿಸ್ತೀನಿ ಅಂತ ಹೇಳಿದ್ರೆ ಹಾಗೂ ಮಾಡ್ಬೋದು. ಆದರೆ ಹಾಗೆ ಮಾಡಲಿಲ್ಲ. ತಾನು ಸಂಕಲ್ಪ ಮಾಡಿ ಅನುಮತಿ ಮಾಡಿ ನಿಯಮನ ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ದಾನೆ ಪರಮಾತ್ಮ. ಇದು ನಮಗೆ ಹೇಗೆ ತಿಳಿಯುತ್ತೆ? ಶಾಸ್ತ್ರದಿಂದ ತಿಳಿತಾ ಇದೆ. ತಿಳಿದೇ ಹೋದರೆ ವಿಧಿ ನಿಷೇಧ ಎಲ್ಲ ವ್ಯರ್ಥವಾಗ್ಬಿಡುತ್ತೆ. ಶಾಸ್ತ್ರವನ್ನು ಪರಮಾತ್ಮ ಉಪದೇಶ ಮಾಡಿದ್ದು ಯೋ ಬ್ರಹ್ಮಾಣಂ ವಿದಧಾತಿ ಪೂರ್ವಂ ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ. ಅವನಿಗೆ ವೇದವನ್ನೆಲ್ಲ ಉಪದೇಶ ಮಾಡಿದ್ದು ಯಾವ ಪ್ರಯೋಜನಕ್ಕೆ? ವೇದದಲ್ಲಿ ವಿಧಿ ನಿಷೇಧ ಇದೆ. ಪರಮಾತ್ಮ ಎಲ್ಲರಿಗೂ ಎದುರುಗಡೆ ನಿಂತುಕೊಂಡು ಹೇಳಕ್ಕಾಗೋದಿಲ್ಲ. ಅವತಾರ ಕಾಲದಲ್ಲಿ ಹೇಳಿದ್ರೆ ಯಾರು ಕೇಳೋದಿಲ್ಲ. ಅವನನ್ನ ಯಾರು ಗುರುತಿಸಲೇ ಇಲ್ಲ, ಹಿಡಿಯಲೇ ಇಲ್ಲ. ಬಹಳ ಜ್ಞಾನಿಗಳು ಕೆಲವರು ಎಲ್ಲೋ ಅವನನ್ನ ತಿಳಿದರು. ಆದ್ದರಿಂದ ವಿಧಿ ನಿಷೇಧ ಎಲ್ಲ ಯಾರಿಗೆ ಪ್ರಯೋಜನ? ಆ ವಿಧಿ ನಿಷೇಧಕ್ಕೆ ಯೋಗ್ಯತೆಯನ್ನು ಕೊಡಬೇಕು ಇವನಿಗೆ. ಅದು ಕೊಟ್ಟು ಬರೀ ಯೋಗ್ಯತೆ ಕೊಟ್ಟರೆ ಸಾಲದು. ಅದಕ್ಕನುಗುಣವಾಗಿ ಪ್ರವರ್ತಿಸಲು ಸಂಕಲ್ಪ ಮಾಡಿ ಪ್ರವರ್ತಿಸಲಿಕ್ಕೆ ಸ್ವಾತಂತ್ರ್ಯವನ್ನು ಕೊಡಬೇಕು. ಸ್ವಾತಂತ್ರ್ಯ ಕೊಟ್ಟುಬಿಟ್ರೆ ಪೂರ್ತಿ ಇವನ ಕೈಯಲ್ಲಿ ಏನು ಮಾಡೋಕ್ಕಾಗೋದಿಲ್ಲ. ಅದನ್ನು ಪೂರ್ಣ ಮಾಡಿಸ್ಕೊಳ್ಳೋದು ಪರಮಾತ್ಮನೇ ಮಾಡಿಸ್ಕೊಡ್ತಾನೆ. ಇದೆಲ್ಲವೂ ಕೂಡ ಬಹಳ ಸರಿಯಾಗಿ ಭಾಷಿಕಾರರು ವಿವರಿಸ್ತಾರೆ ಇದನ್ನೆಲ್ಲ. ಹನುಮಂತೃತ್ವಮಪಿ ನಿಯಮನಮೇವ, ಹನುಮಂತೃತ್ವವು ಒಂದು ವಿಧ ನಿಯಮನವೇ. ತೇನ ವಿನಾ ಪ್ರವೃತ್ತೇ ಫಲಪರ್ಯಂತತ್ವ ಯೋಗಾತ್. ಅದಿಲ್ಲದೆ ಹೋದರೆ ಪ್ರವೃತ್ತಿಗೆ ಫಲಪರ್ಯಂತವಾಗಿ ಹೋಗಕ್ಕಾಗೋದಿಲ್ಲ. ಇವನು ಪ್ರವೃತ್ತಿ ಆರಂಭಿಸಬಹುದೇ ಹೊರತು ಪೂರ್ಣಗೊಳಿಸಕ್ಕಾಗಲ್ಲ. ಜೀವಾತ್ಮ ಫಲ ಬರುವವರೆಗೂ ಮಾಡಬೇಕಾದ್ರೆ, ಪೂರ್ಣಗೊಳಿಸಬೇಕಾದರೆ ಪರಮಾತ್ಮನ ನಿಯಮನದಿಂದಲೇ ಸಾಧ್ಯ. ಆದ್ದರಿಂದ ಅದು ಕೂಡ ಒಂದು ವಿಧವಾದ ನಿಯಮನವೇ. ಹೀಗೆ ಏವಂ ನಿಯಮನ ಪ್ರಕಾರ ವಿಶೇಷಸ್ಯ ಅಭಾವೇಪಿ ಧಾರಕತ್ವಂ ಶೇಷಿತ್ವಂ ಚ ಸುಸ್ಥಿತಂ ಇತಿ ಆತ್ಮಶರೀರಭಾವಸ್ಯ ಚ ನ ಹಾನಿ. ಆದ್ದರಿಂದ ನಿಯಮನ ಪ್ರಕಾರ ವಿಶೇಷಸ್ಯ ಅಭಾವೇಪಿ, ಈ ರೀತಿಯಾದ ನಿಯಮನ ಪ್ರಕಾರ ವಿಶೇಷವು ಇಲ್ಲದೆ ಇದ್ರೂ ಕೂಡ ಪರಮಾತ್ಮಂದೇ ಅನುಮತಿ ಮಾಡಿ ನಿಯಮನ ಮಾಡಿದ್ರು ಕೂಡ ಯಾರು ಧಾರಕ ಎಲ್ಲದಕ್ಕೂ ಪರಮಾತ್ಮನೇ. ಶೇಷಿಯಾದವನು ಯಾರು? ಅವನೇ. ಇದೆಲ್ಲವೂ ಕೂಡ ಧಾರಕತ್ವಂ ಶೇಷಿತ್ವಂಚ ಸುಸ್ಥಿತಂ, ಅದೆರಡಿದ್ರು ಸಾಕು. ಶೇಷಿತ್ವ ಒಂದು ಇದ್ರೇನೆ ಸಾಕು ಶರೀರ ಲಕ್ಷಣಕ್ಕೆ ಅಂತಾರೆ. ಆತ್ಮಶರೀರ ಭಾವಸ್ಯ ಚ ನ ಹಾನಿ, ಅದರಲ್ಲಿ ಯಾವ ಹಾನಿಯೂ ಇಲ್ಲ. ಇತಿ ಅಭಿಪ್ರಾಯೇಣ ಆಧಾರೋ ಭೂತ್ವ ಶೇಷಿತ್ವೇನ ಅವಸ್ಥಿತಃ ಇತಿ ಚ ಉಕ್ತಂ. ಇಲ್ಲಿಂದ ಮುಂದೆ ನಮಗೆ ಸಂಸ್ಕೃತದ ಇದು ಸಿಗುತ್ತೆ, ವ್ಯಾಖ್ಯಾನವೇ ಇದೆ. ಏನಿದು ವಿಶೇಷ? ಯಾತಕ್ಕೆ ಈ ತೆಲುಗು ಲಿಪಿದ್ ಹೇಳ್ತಾ ಇದ್ದೀರಾ? ಒಂದು ಪೇಜ್ ಬಿಟ್ಟೋಗಿದೆ ಇಲ್ಲ, ಅದಕ್ಕೆ ಪ್ರಿಂಟ್ ಸಂಸ್ಕೃತ ಪುಸ್ತಕ ಮೊನ್ನೆ ಹೇಳಿದ್ರಲ್ಲ. ಆದ್ದರಿಂದ ಹೀಗೆ ಮಾಡಿಕೊಂಡು ಪರಮಾತ್ಮನು
ಇದೆಲ್ಲ ಕೂಡ ಇವನು ತಾನೇ ಎಲ್ಲವನ್ನು ಮಾಡ್ತಾನೆ. ಆಧಾರೋ ಭೂತ್ವ, ಅವನು ಇತ್ಯಭಿಪ್ರಾಯಣ ಆಧಾರೋ ಭೂತ್ವ ಶೇಷಿತ್ವೇನ ಅವಸ್ಥಿತ ಇತಿ ಚ ಉಕ್ತಂ. ಶೇಷಿಯಾಗಿಯೂ ಅವನೇ ಇರ್ತಾನೆ ಅಂತ ಹೇಳಬಹುದು. ಪಶ್ಚಾತ್ ಅನುಮಂತೃತ್ವಮಪಿ ಪ್ರಥಮ ಪ್ರವೃತ್ತೇ ನಿಗ್ರಹ ರೂಪಮೇವ ನಿಗ್ರಹಶ್ಚೇನ್ನ ದೋಷಃ. ಹನುಮಂತೃತ್ವವು ಕೂಡ ಪ್ರಥಮ ಪ್ರವೃತ್ತಿಯಲ್ಲಿ ಒಂದು ವಿಧವಾದ ನಿಗ್ರಹ ರೂಪವೇ. ಅನಿಗ್ರಹಶ್ಚೇತ್ ನ ಗುಣಃ, ನಿಗ್ರಹಶ್ಚೇತ್ ನ ದೋಷಃ, ಅನಿಗ್ರಹ ಚೇತ್ ನ ಗುಣಃ. ಲೋಕೆ ನಿಗ್ರಹ ನಿಗ್ರಹಸ್ಯ ಗುಣತ್ವದರ್ಶನಾತ್, ನಿಗ್ರಹ ನಿಗ್ರಹಸ್ಯ ದೋಷತ್ವದರ್ಶನಾತ್ ಚ. ಇಲ್ಲಿ ನಿಗ್ರಾಹ್ಯ ನಿಗ್ರಹಸ್ಯ, ಇಲ್ಲಿ ನಿಗ್ರಾಹ್ಯ ನಿಗ್ರಹಸ್ಯ ಅಂತ ಹೇಳಿದ್ರು. ನಿಗ್ರಾಹ್ಯ ಅವನ ನಿಗ್ರಹ ಮಾಡೋದು. ನಿಗ್ರಾಹ್ಯವಾದುದು ಯಾವುದೋ, ಯಾವುದನ್ನು ನಿಯಮನ ಮಾಡಬೇಕೋ ಅದನ್ನು ನಿಯಮನ ಮಾಡೋದೇ ಗುಣ. ಅದು ನಿಯಮನ ಮಾಡದೆ ಹೋದ್ರೆ ದೋಷವಾಗುತ್ತೆ. ಆದ್ದರಿಂದ ನಿಗ್ರಹ ಮಾಡಬೇಕಾದ ಪದಾರ್ಥವನ್ನು ನಿಗ್ರಹ ಮಾಡಿದ್ರೇನೆ ಗುಣ ಅಂತ ಉಂಟಾಗುತ್ತೆ. ಇಲ್ಲದೆ ಹೋದರೆ ಗುಣವಾಗೋದಿಲ್ಲ, ಅದು ದೋಷವಾಗುತ್ತೆ. ನಿಗ್ರಾಹ್ಯ ಅನಿಗ್ರಹಸ್ಯ ದೋಷತ್ವ ದರ್ಶನಾಚ ಅಂತ ಹೇಳಿದ್ರು. ಆದ್ದರಿಂದ ಇವನು ಮೊದಲು ಉಪೇಕ್ಷಕನಾಗಿದ್ದು ಅನುಮತಿ ಮಾಡಿ, ಪ್ರಥಮ ನಿವೃತ್ತಿಯಲ್ಲಿ ಅನುಮತಿ ಮಾಡೋದು ಕೂಡ ಅಥವಾ ಅವನ ಒಂದು ನಿಗ್ರಹ ರೂಪವೇ ಆಗತ್ತೆ. ಆಮೇಲೆ ಅವನು ನಿಗ್ರಹ ಅಂದರೆ ದೋಷವಿಲ್ಲ ಅದರಲ್ಲಿ. ಅನಿಗ್ರಹವೇ, ಅನಿಗ್ರಹ ಮಾಡದೆ, ಅವನು ನಿಗ್ರಹ ಮಾಡದೆ ಹೋದರೆ ಗುಣವಾಗುವುದಿಲ್ಲ, ನಿಗ್ರಹ ಮಾಡಿದ್ರೆ ದೋಷವಾಗುವುದಿಲ್ಲ. ಯಾಕೆಂದರೆ ಇವನಿಗೆ ಫಲಪರ್ಯಂತವಾಗಿ ಪೂರ್ಣಗೊಳಿಸೋದಕ್ಕೆ ಶಕ್ತಿಯೇ ಇಲ್ಲ ಸ್ವತಂತ್ರವಾಗಿ. ಅದನ್ನ ಪರಮಾತ್ಮ ಅನುಮತಿ ಕೊಟ್ಟು ಮುಗಿಸ್ಕೊಡ್ತಾನೆ. ಆದರೆ ಪ್ರಥಮ ಪ್ರವೃತ್ತಿ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಆದ್ದರಿಂದ ಪಶ್ಚಾತ್ ಹನುಮಂತೃತ್ವೋಪಮಿ ಪ್ರವರ್ತ ಪ್ರವೃತ್ತೇ ಅಂದ್ರು. ಆದ್ದರಿಂದ ಹನುಮಂತೃತ್ವ ಆಮೇಲೆ ಮಾಡಿಸೋದು. ಪ್ರಥಮ ನಿವರ್ತನ ಶಕ್ತಸ್ಯಾಪಿ ಉಪೇಕ್ಷಕತ್ವೇ ಕೋ ಹೇತು. ಇದಕ್ಕೆ ಇಲ್ಲಿ ದರ್ಶನ ಸೂರ್ಯಗಳು ಪ್ರಶ್ನೆ ಹಾಕ್ತಾರೆ. ಮೊದಲ ಕ್ಷಣದಲ್ಲಿ ನಿವರ್ತನ ಮಾಡುವ ಶಕ್ತಿ ಇದೆ ಪರಮಾತ್ಮನಿಗೂ. ಇವನು ಏನು ಸಂಕಲ್ಪ ಮಾಡಬೇಕು ಅನ್ನೋದನ್ನು ಪರಮಾತ್ಮನೇ ಡಿಸೈಡ್ ಮಾಡ್ಬೋದು, ಬೇಕಾದರೆ ಅವನೇ ನಿಶ್ಚಯ ಮಾಡ್ಬೋದು. ಆದರೆ ಉಪೇಕ್ಷಕನಾಗಿದ್ದಾನಲ್ಲ, ಅದಕ್ಕೇನು ಕಾರಣ? ಸ್ವಾತಂತ್ರ್ಯವೇ ವೇತಿ ಭ್ರೂಮಃ, ಅವನ ಸ್ವಾತಂತ್ರ್ಯವೇ ಅದಕ್ಕೆ ಕಾರಣ. ತರ್ಹಿ ತತ್ ಸ್ವಾತಂತ್ರ್ಯಂ ದೋಷರೂಪಂ ಕಥಂ ಲೋಕೆ ತಥಾ ದರ್ಶನಾತ್ ಏವಂ ವ್ಯಾಪ್ತಿ ಬಲಾತ್. ಆ ಸ್ವಾತಂತ್ರ್ಯವು ದೋಷರೂಪವಾಗುತ್ತೆಯೇ? ಇಲ್ಲವೇ? ಲೋಕದಲ್ಲಿ ಹಾಗೆ ಕಾಣುತ್ತೆ. ವ್ಯಾಪ್ತಿ ಬಲಾತ್ ದೋಷಮಾಪಾದೆಯನ್ನು ಭವಾನ್ ಕಿಂ ಪರಮಾತ್ಮ ಧರ್ಮಿಣಂ ಅಭ್ಯುಪಗಮ್ಯ ದೋಷಮಾಪಾದಯತಿ. ಇವರು ಹೇಳಿದ್ರು, ಲೋಕದಲ್ಲಿ ಇವ್ರನ್ನ ಒಬ್ಬನಿಗೆ ಉಪೇಕ್ಷೆ ಮಾಡಿದ್ರೆ, ಸ್ವತಂತ್ರವಾಗಿ ಉಪೇಕ್ಷೆ ಮಾಡೋದು ದೋಷವಾಗುತ್ತಲ್ಲ ಅಂತ ಹೇಳಿದ್ರೆ, ತಪ್ಪು ಮಾಡ್ತಿರೋದು ನೋಡಿದ್ರು ಲೋಕದಲ್ಲಿ ತಡಿದೆ ಹೋದರೆ ದೋಷ. ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಪ್ರಾಯಶ್ಚಿತ್ತಗಳೆಲ್ಲ ಹೇಳಿದೆ. ಒಬ್ಬ ಗೋವಧೆ ಮಾಡ್ತಾನೆ ಅಂತ ಎತ್ಕೊಳ್ಳಿ, ಹೋಗ್ತಾ ಇದ್ರೆ ಇವನು ನೋಡ್ತಾ ಇರೋನು ಸುಮ್ಮನೆ ಇದ್ರೆ ಅವನಿಗೆ ಒಂದು ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು, ಅವನಿಗೆ ಪಾಪ ಬರುತ್ತೆ. ತಡಿದೆ ಹೋದರೆ ದೋಷವಾಯಿತು. ಅದು ಇವನಿಗೆ ಶಕ್ತಿ ಇದ್ದು ಅವನು ತಡಿದೆ ಹೋದರೆ ಅದು ಸ್ವಾತಂತ್ರ್ಯವಾಗೋದಿಲ್ಲ, ಉಪೇಕ್ಷೆ ಮಾಡೋದು. ಪರಮಾತ್ಮ ಉಪೇಕ್ಷೆ ಮಾಡೋದು ಸ್ವಾತಂತ್ರ್ಯ ಅಂತ ಹೇಳ್ತೀರಲ್ಲ ನೀವು. ಒಬ್ಬ ಗೋವಧೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ಅದನ್ನ ನಡೆಸ್ಕೊಡ್ತಾನೆ ಪರಮಾತ್ಮ, ತಡೆಯೋದಿಲ್ಲ. ಆದರೆ ಅದಕ್ಕೊಂದು ಪಾಪ ಫಲ ಕೊಡ್ತಾನೆ, ಶಿಕ್ಷೆ ಕೊಡ್ತಾನೆ ಅವನಿಗೆ. ಲೋಕದಲ್ಲಿ ಹೀಗೆ ಮಾಡಿದ್ರೆ ವಿರೋಧ ಬರುತ್ತಲ್ಲ, ಇದು ಹೇಗೆ? ಅದಕ್ಕೆ ಸುದರ್ಶನ ಸೂರಿ ಹೇಳಿದ್ರು, ಲೋಕದಲ್ಲಿರುವ ವ್ಯಾಪ್ತಿ ನೋಡಿ ಪರಮಾತ್ಮನ ವಿಷಯದಲ್ಲಿ ಹೇಳಕ್ಕಾಗೋದಿಲ್ಲ. ಲೋಕದಲ್ಲಿ ವ್ಯಾಪ್ತಿ ಬಲಾತ್, ಏವಂ ವ್ಯಾಪ್ತಿ ಬಲಾತ್ ದೋಷಮಾಪಾದೆಯನ್ನು. ಲೋಕದಲ್ಲಿ ಈ ರೀತಿ ಕಂಡು ಬರುತ್ತೆ. ಪರಮಾತ್ಮನಿಗೂ ಇದೇ ಯಾಕೆ ಅನ್ವಯಿಸಬಾರ್ದು? ಇಲ್ಲಿರೋದನ್ನೇ ಅಲ್ಲಿಗೂ ವ್ಯಾಪ್ತಿಯನ್ನು ಹೇಳಿ, ಇಲ್ಲಿರೋ ವ್ಯಾಪ್ತಿಯನ್ನ ಪರಮಾತ್ಮನಿಗೂ ಅನ್ವಯಿಸಿ ಹೇಳ್ತಿರಲ್ಲ ನೀವು ದೋಷವನ್ನ. ಪರಮಾತ್ಮನನ್ನ ಒಪ್ಕೊಂಡು ಹೇಳ್ತಿರೋ ಒಪ್ಕೊಳ್ಳದೆ ಹೇಳ್ತಿರೋ ಅಂತ ಹೇಳಿದ್ರು. ಪ್ರಶ್ನೆ ಮಾಡ್ತಾರೆ ನೈಯಾಯಿಕರು, ಇದೇ ಮಾಡೋದು. ಈಶ್ವರನನ್ನು ಅನುಮಾನದಿಂದಲೇ ಸಾಧಿಸ್ತಾರವರು. ಲೋಕದ ವ್ಯಾಪ್ತಿಯನ್ನು ನೋಡಿ ಈಶ್ವರನನ್ನು ಊಹೆ ಮಾಡ್ತಾರೆ. ಈಶ್ವರ ಅಂತ ಒಬ್ಬ ಇರಲೇಬೇಕು. ಲೋಕದಲ್ಲಿ ಯಾವ ಪದಾರ್ಥವನ್ನು ನೋಡಿದ್ರೆ, ಯಾವುದೋ ಪದಾರ್ಥ ಇತ್ತು ಅಂದರೆ ಯಾರೋ ಮಾಡಿದ್ರೇನೆ ಇರುತ್ತೆ, ಅದು ಇಲ್ಲದೆ ಹೋದರೆ ಇದಕ್ಕೆ ಸಾಧ್ಯವಿಲ್ಲ. ಕಾರಣ ಇರಬೇಕು, ಕಾರ್ಯವಿದ್ದರೆ. ಪ್ರಪಂಚವೆಲ್ಲ ಕಾರ್ಯ ಇದೆ, ಇದಕ್ಕೊಬ್ಬ ಕಾರಣ ಇರಬೇಕಲ್ಲ, ಅವನೇ ಈಶ್ವರ. ಎಲ್ಲ ಜ್ಞಾನವೂ ಇರಬೇಕು ಅವನಿಗೆ,
ಸರ್ವಜ್ಞನಾಗಿರ್ಬೇಕು. ಇಲ್ಲದೆ ಹೋದರೆ ಈ ರೀತಿ ಪ್ರಪಂಚ ಸೃಷ್ಟಿ ಮಾಡೋಕ್ಕಾಗಲ್ಲ. ಪ್ರಪಂಚ ಆಗಲೇ ಸೃಷ್ಟಿ ಆಗ್ಬಿಟ್ಟಿರೋದ್ರಿಂದ ಇದು ಕಾರ್ಯ. ಅದಕ್ಕೆ ಮಾಡೋದವನು ಯಾರೋ ಇಲ್ಲದೆ ಹೋದರೆ ಹೇಗಿರಕ್ಕೆ ಸಾಧ್ಯ? ಇದು ಇರಬೇಕಲ್ಲ, ಅವನೇ ಈಶ್ವರ ಅಂತ ಹೇಳಿದ್ರು. ಲೋಕದಲ್ಲಿ ಇರುವ ವ್ಯಾಪ್ತಿಯಲ್ಲಿ ಒಬ್ಬ ಕರ್ಮವಶ್ಯನಾದ ಚೇತನನೇ ಇಲ್ಲಿ ಸಿಕ್ಕೋದು. ಎಲ್ಲ ಕಡೆಯೂ ಕಾರಣನಾದವನು ಕರ್ಮವಶ್ಯನಾದ ಚೇತನ. ಈಶ್ವರನು ಕರ್ಮವಶ್ಯನಾಗ್ಬೇಕು. ಅವಾಗ ಕರ್ಮವಶ್ಯನಾದ ಚೇತನನ್ನ ದೃಷ್ಟಾಂತ ಇಟ್ಕೊಂಡು ಕರ್ಮವಶ್ಯನಲ್ಲದ ಕಾರಣವನ್ನು ಹೇಗೆ ಊಹೆ ಮಾಡೋದು? ವ್ಯಾಪ್ತಿಯೇ ಇಲ್ಲ ಅಲ್ಲಿ, ಅದರಲ್ಲಿ ದೋಷ ಬರುತ್ತೆ. ಊಹೆ ಮಾಡಿ ಸ್ಥಾಪನೆ ಮಾಡೋಕ್ಕಾಗಲ್ಲ. ಅದನ್ನೇ ಇಲ್ಲಿ ಪ್ರಶ್ನೆ ಮಾಡ್ತಾರೆ. ಅದೇ ರೀತಿ ಇಲ್ಲಿಯೂ ಕೂಡ ವ್ಯಾಪ್ತಿ, ಲೋಕದ ವ್ಯಾಪ್ತಿ ನೋಡಿ ಜೀವ ಪರಮಾತ್ಮನ ವಿಷಯದಲ್ಲಿ ಹೇಳಕ್ಕಾಗೋದಿಲ್ಲ. ಪರಮಾತ್ಮ ಸರ್ವೇಶ್ವರ, ಎಲ್ಲರನ್ನೂ ಅವರವರ ಇದಕ್ಕೆ ಅನುಗುಣವಾಗಿ ಅವನಿಗೆ ವೈಷಮ್ಯ ನೈರ್ಘಣ್ಯೇನ ಅಂತ ಶ್ರುತಿ ಹೇಳುತ್ತೆ. ಬಾದರಾಯಣರು ಹೇಳಿದ್ರು, ಯಾವ ದೋಷವೂ ಇಲ್ಲ, ಪಕ್ಷಪಾತವೂ ಇಲ್ಲ, ನಿಷ್ಕರುಣೆ ಇಲ್ಲ ಪರಮಾತ್ಮನಿಗೆ, ಸಕಲ ಕಲ್ಯಾಣ ಗುಣಸಾಗರ. ಶಾಸ್ತ್ರವನ್ನೆಲ್ಲ ಕೊಟ್ಟು ಎಲ್ಲ ಕೊಟ್ಟು ಇವರಿಗೆ ತಾನು ನಿಶ್ಚಯ ಮಾಡಿದ್ರೆ ಅವನಿಗೆ ದೋಷ ಬರುತ್ತೆ. ಯಾಕೆ ಅಂದರೆ ಅವನೇನ ನಿಶ್ಚಯ ಮಾಡಿ ಮೋಕ್ಷ ಕೊಟ್ಬಿಟ್ರೆ ನನಗೆ ಯಾಕೆ ಮೋಕ್ಷ ಕೊಟ್ಟೆ ಅಂತ ಕೇಳ್ತಾನೊಬ್ಬ. ಬೇಕಾಗೇ ಇಲ್ಲ ನನಗೆ, ನೀನು ಯಾರು ಕೊಡಕ್ಕೆ ಹೇಳಿದ್ರು? ಪರಮಾತ್ಮನಿಗೆ ದೋಷ ಹೇಳ್ಬೋದು ಅವಾಗ. ಹಾಗೆ ಮಾಡೋದಿಲ್ಲ ಪರಮಾತ್ಮ. ಅದು ಸರ್ವೇಶ್ವರನಿಗೆ. ತಪ್ಪು ಮಾಡಿದವ್ರನ್ನ ಶಿಕ್ಷಿಸಬೇಕು ಒಬ್ಬ ರಾಜ, ಇಲ್ಲದೆ ಹೋದರೆ ಅವನಿಗೆ ದೋಷ. ಸರಿಯಾಗಿ ಮಾಡಿದವನಿಗೆ ಅವನಿಗೆ ಆದರ ಮಾಡಬೇಕು. ಮಾಡದೆ ಹೋದರೂ ದೋಷ ಬರುತ್ತೆ. ತಾನೇ ಅವ್ರ ಕೆಲಸ ತಾನು ನಿಶ್ಚಯ ಮಾಡಿ ಮಾಡಿಸೋಕ್ಕಾಗೋದಿಲ್ಲ, ಅವರಿಗೂ ಸ್ವಾತಂತ್ರ್ಯವಿದೆ. ಪರಮಾತ್ಮನ ವಿಷಯದಲ್ಲಿ, ಸರ್ವೇಶ್ವರನಲ್ಲಿ ಈ ಒಂದು ಲೋಕದ ವ್ಯಾಪ್ತಿ ಕಂಡು ಅಲ್ಲಿ ದೋಷ ಹೇಳಕ್ಕಾಗೋದಿಲ್ಲ. ಪರಮಾತ್ಮನನ್ನು ಒಪ್ಕೊಳ್ತಿರೋ ಇಲ್ವೋ? ಪರಮಾತ್ಮ ಧರ್ಮಿಣಂ ಅಭ್ಯುಪಗಮ್ಯ ದೋಷಮಾಪಾದೈತಿ ಉತ ಅನಭ್ಯುಪಗಮ್ಯ. ಪರಮಾತ್ಮ ಒಪ್ಕೊಳ್ತಿರೋ ಒಪ್ಕೊಳ್ಳಲ್ವೋ ಅಂತ ಮೊದಲು ಕೇಳಿದ್ರು. ಅನಭ್ಯುಪಗಮ್ಯ ಚೇತ ಆಶ್ರಯ ಸಿದ್ಧಿ. ಪರಮಾತ್ಮ ನಾವು ಒಪ್ಕೊಳ್ಳಲ್ಲ. ಸಾಂಖ್ಯರು ಹೇಳಿದ್ರು ಪರಮಾತ್ಮ ನಾವು ಒಪ್ಕೊಳ್ಳಲ್ಲ ಅಂತ, ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮತ್ತೆ ಹೇಗೆ ಊಹೆ ಮಾಡ್ತೀರಾ? ಉಪೇಕ್ಷಕತ್ವ ಪರಮಾತ್ಮಲ್ಲ, ಆಶ್ರಯವೇ ಇಲ್ವಲ್ಲ ದೋಷಕ್ಕೆ. ಆಶ್ರಯ ಸಿದ್ಧಿ ಅನ್ನೋದು ಒಂದು ಹೇತ್ವಾಭಾಸ. ಅಭ್ಯುಪಗಮ್ಯ ಚೇತ ಧರ್ಮಿಗ್ರಾಹಕ ಪ್ರಮಾಣ ಬಾಧ. ಧರ್ಮಿಗ್ರಾಹಕ ಪ್ರಮಾಣ ಅಂದರೆ ವೇದಗಳು, ಪರಮಾತ್ಮನ ಸ್ವರೂಪವನ್ನು ತಿಳಿಸುವ ವೇದಗಳು. ಧರ್ಮಿಗ್ರಾಹಕ ಪ್ರಮಾಣ, ಧರ್ಮಿ ಪರಮಾತ್ಮ, ಅವನನ್ನು ತಿಳಿಸುವಂತಹ ಅವನ ಸ್ವರೂಪವನ್ನು ತಿಳಿಸುವ ಪ್ರಮಾಣಗಳು. ಧರ್ಮಿಗ್ರಾಹಕ ಪ್ರಮಾಣ ಅನ್ನೋದು ಪಾರಿಭಾಷಿಕ ಶಬ್ದ. ಎಲ್ಲ ಶಾಸ್ತ್ರಗಳವರು ಒಪ್ಕೊಳ್ಳುವಂಥ ಶಬ್ದ ಇದು, ಪಾರಿಭಾಷಿಕ ಶಬ್ದ. ಧರ್ಮಿಗ್ರಾಹಕ ಪ್ರಮಾಣ ಅಂದರೆ ಪರಮಾತ್ಮ ಸ್ವರೂಪ ತಿಳಿಸೋದು ವೇದಗಳು. ಏನು ಹೇಳುತ್ತೆ? ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಪರಮಾತ್ಮನ ವಿಷಯದಲ್ಲಿ ಯಾವ ದೋಷವೂ ಇಲ್ಲ. ಅಪಹತ ಪಾಪ್ಮ ವಿಚರೋ ಮೃತ್ಯು. ಸತ್ಯಕಾಮ ಸತ್ಯಸಂಕಲ್ಪ ಮನೋಮಯ ಪ್ರಾಣಮಯ ಭಾವರೂಪ ಸರ್ವಜ್ಞ ಸರ್ವವಿತ್. ಎಲ್ಲ ಅದ್ಭುತವಾಗಿ ಅವನಿಗೆ ಎಲ್ಲ ಕಲ್ಯಾಣ ಗುಣಗಳೇ ಇದೆ, ದೋಷಗಳಿಲ್ಲ. ಪಾರಿಭಾಷಿಕ ಶಬ್ದ ಅಂದ್ರೆ ಏನು? ಅವರವರ ಪಾರಿಭಾಷಿಕ ಅವರವರ ಅವರವರ ಶಾಸ್ತ್ರಗಳಲ್ಲಿ ವಿಶೇಷವಾದ ಅರ್ಥ ಕೊಡುವ ಶಬ್ದಗಳು ಪರಿಭಾಷೆ ಅಂತ. ಅವರಲ್ಲಿ ಅವರಿಗೆ ಮಾತ್ರವೇ ವಿಶೇಷವಾಗಿ ಅರ್ಥ ಕೊಡುವ ಶಬ್ದ. ವಿತ್ ರೆಸ್ಪೆಕ್ಟ್ ಟು ದಿ ಪರ್ಟಿಕ್ಯುಲರ್ ಶಾಸ್ತ್ರ ಅಂತನಾ? ಹೌದು ಹೌದು, ಪರ್ಟಿಕ್ಯುಲರ್ ದರ್ಶನ. ಇವಾಗ ಅದ್ವೈತಿಗಳು ಪಾರಿಭಾಷೆ ಶಬ್ದ ಇದೆ. ಮಾಯಾ ಅಂದ್ರೆ ಅವರ ಪರಿಭಾಷೆಯೇ ಬೇರೆ, ಬೇರೆಯವರ ನಮ್ಮ ಪರಿಭಾಷೆಯೇ ಬೇರೆ, ಅವರ ಪರಿಭಾಷೆಯೇ ಬೇರೆ ಮಾಯಾ ಶಬ್ದಕ್ಕೆ. ಅದು ಪಾರಿಭಾಷಿಕ ಶಬ್ದ. ಆದರೆ ಈ ಧರ್ಮಿಗ್ರಾಹಕ ಪ್ರಮಾಣ ಅನ್ನೋ ಶಬ್ದವು ಶಾಸ್ತ್ರಗಳಲ್ಲಿ ಉಪಯೋಗಿಸೋದು. ಈ ಶಬ್ದಕ್ಕೆ ಎಲ್ಲಾ ಶಾಸ್ತ್ರಗಳು ಎಲ್ಲಾ ದರ್ಶನಗಳಲ್ಲಿಯೂ ಒಂದೇ ಅರ್ಥ, ವ್ಯತ್ಯಾಸ ಇಲ್ಲ, ಒಂದೇ ಅರ್ಥ. ಇದು ಸಂಸ್ಕೃತದ ಒಂದು ಶಬ್ದ ಅಲ್ಲ, ಇದು ಲೌಕಿಕವಾದ ಶಬ್ದವಲ್ಲ. ಆದ್ದರಿಂದ ಇದು ಪಾರಿಭಾಷಿಕ ಶಬ್ದ ಅಂತ ಹೇಳಿದೆ, ಶಾಸ್ತ್ರೀಯವಾದ ಶಬ್ದ. ಆದರೆ ನೀವು ಒಪ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಪರಮಾತ್ಮ ಇದ್ದಾನೆ ಅಂತ ಹೇಳುವ ವೇದಕ್ಕೆ ವಿರೋಧ ಬರುತ್ತೆ. ಆಗ ಶಾಸ್ತ್ರ ಪ್ರವರ್ತನ ಮುಖೇನ ಸಾಮಾನ್ಯೇನ ಅಹಿತ ನಿವಾರಣಂಚ ಕೃತಂ ಈಶ್ವರೇಣ. ಶಾಸ್ತ್ರ ಪ್ರವರ್ತನೆ ಯಾಕೆ ಮಾಡ್ತಾನೆ ಪರಮಾತ್ಮ? ಜಗದ್ಹಿತಾರ್ಥಂ ಅಂತ ಹೇಳಿದ್ರು, ಲೋಕದ ಹಿತವನ್ನು ಉಂಟು ಮಾಡೋಕ್ಕೆ, ಲೋಕಕ್ಕೆ, ಮತ್ತೆ ಅಹಿತವನ್ನ ನಿವಾರಣೆ ಮಾಡೋಕ್ಕೆ. ಎರಡಕ್ಕೂ ಕೂಡ ಉಪಾಯಗಳನ್ನು ತಿಳಿಸುವಂತಹ ಶಾಸ್ತ್ರಕ್ಕೆ ವೇದ ಅಂತ ಹೆಸರು. ಇಷ್ಟ ಪ್ರವೃತ್ತಿ
ಇಷ್ಟ ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಇಷ್ಟ ಪ್ರಾಪ್ತಿ ಅನಿಷ್ಟ ನಿವಾರಣೆಯೋ ಪರಿಹಾರಯೋ ಅಲೌಕಿಕಮುಪಾಯಂ ಯೋ ಗ್ರಂಥಃ ವೇದಯತಿ ಸಹ ವೇದ. ಅದು ಸಾರಣಾಚಾರ್ಯ ವ್ಯಾಖ್ಯಾನ ಬರೀತಾರೆ ವೇದ ವ್ಯಾಖ್ಯಾನದಲ್ಲಿ ಯಜುರ್ವೇದ ಭೂಮಿಕೆಯಲ್ಲಿ ಭಾಷೆ ಭೂಮಿಕೆ. ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಯೋ ಅಲೌಕಿಕಂ ಉಪಾಯಂ ಯಃ ಗ್ರಂಥಃ ವೇದಯತಿ ಸಹ ವೇದ. ವೇದದ ಲಕ್ಷಣ ಹಾಗೆ ಇರುವ ವೇದ ಪರಮಾತ್ಮ ಶಾಸ್ತ್ರ ಪ್ರವರ್ತನೆ ಮಾಡಿ ಅಹಿತ ನಿವಾರಣೆ ಮಾಡಬೇಕು ಅಂದ್ರಲ್ಲ, ಅದಕ್ಕೆ ಏನಾಗುತ್ತೆ? ಕೃತಂ ಈಶ್ವರೇಣ ಮಾಡ್ದಂಗೆ ಆಯ್ತು ಬಿಡಿ ಎಂದರು. ಕೃತಂ ಅಂತ ಹೇಳಿದ್ರೆ ಮಂಗಳಾರತಿ ಮಾಡ್ದಂಗೆ ಆಗೋಯ್ತು ಅಂತೀವಲ್ಲ, ಹಾಗೆ ಮಾಡ್ದಂಗೆ ಆಯ್ತು, ಅವನ ಅಹಿತಿ ನಿವಾರಣೆ ಮಾಡ್ದಂಗೆ ಆಯ್ತು ಶಾಸ್ತ್ರ ನಿವಾರಣೆ ಮಾಡಿ. ತದತಿಲಂಘ್ಯ ಪ್ರವರ್ತಮಾನಾನಾಂ ಪ್ರಥಮ ಪ್ರವೃತ್ತ ಉಪೇಕ್ಷಕ ಇತ್ಯ ದೋಷ. ಏನು ಇದೆಲ್ಲ ಅಂತ ಅರ್ಥ. ಆದ್ದರಿಂದ ಉಪೇಕ್ಷಕನಾಗಿರೋದು ದೋಷವಿಲ್ಲ ಅವನಿಗೆ. ಶಾಸ್ತ್ರ ಪ್ರವರ್ತನೆಯಿಂದ ಅಹಿತ ನಿವಾರಣೆಯೇ ಮಾಡಿರೋದು ಪರಮಾತ್ಮ. ಆದ್ದರಿಂದ ಅದಕ್ಕೆ ನೀವು ಹೇಳುವ ಹಾಗೆ ಪ್ರಮಾಣಕ್ಕೆ ಬಾಧೆ ಬರುತ್ತೆ. ನೀವು ಹೇಳುವ ಹಾಡು ಮಾಡಿದ್ರೆ ಸಾಮಾನ್ಯವಾಗಿ ಪರಮಾತ್ಮ ಮಾಡಿರುವ ಕೆಲಸವೆಲ್ಲ ವ್ಯರ್ಥವಾಗುತ್ತೆ. ಆವಾಗ ಯಾಕೆ ಶಾಸ್ತ್ರ ಮಾಡಬೇಕು ಅವನು? ಆದ್ದರಿಂದ ಅಹಿತವೇ ಉಂಟಾಗುತ್ತೆ ಅಂದರೆ ಏನು ಪ್ರಯೋಜನ? ಆದ್ದರಿಂದ ಅದನ್ನು ಮೀರಿ ಮಾಡುತ್ತುವವರಿಗೆ ಪ್ರಥಮ ಪ್ರವೃತ್ತಿಯಲ್ಲಿ ಉಪೇಕ್ಷಕನಾಗಿರೋದ್ರಲ್ಲಿ ಯಾವ ದೋಷವೂ ಇಲ್ಲ. ಆದ್ದರಿಂದ ಅವನಿಗೆ ಅನ್ನೋದು ಹೇಳಿದ್ರು ಇಲ್ಲಿ. ಆದ್ದರಿಂದ ಇಲ್ಲಿ ಕಾರಯಿತ್ವ ಶ್ರುತಿಗೆ ವಿಶೇಷವಾದ ಅರ್ಥ ಹೇಳ್ತಾರೆ ಭಾಷ್ಯಕಾರರು. ಏಷೇವ ಸಾಧು ಕರ್ಮ ಕಾರಯತಿ ಏಷೇವ ಅಸಾಧು ಕರ್ಮ ಕಾರಯತಿ ಅಂತ ಒಂದು ಶ್ರುತಿ ವಾಕ್ಯವಿದೆ. ಯಂ ತಮ್ ಉನ್ನಿನೀಶತಿ ಯಂ ತಮ್ ಅಧೋ ನಿನೀಶತಿ ಅಂತ. ಯಾರನ್ನ ಮೇಲೆ ಎತ್ತಬೇಕು ಅಂತ ಇಷ್ಟಪಡ್ತಾನೋ ಒಳ್ಳೆ ಕೆಲಸ ಮಾಡೋ ಹಾಗೆ ಮಾಡ್ತಾನೆ. ಹಾಗೆ ಹೇಳಿದ್ರೆ ಸಾಧು ಅಸಾಧ ಕರ್ಮ ಕಾರಯಿತೃತ್ವಂಚ ವ್ಯವಸ್ಥಿತ ವಿಷಯಂ ನ ಸರ್ವಸಾಧಾರಣಂ. ಅಂದ್ರು ಎಲ್ಲರಿಗೂ ಸಾಧಾರಣವಾದದ್ದಲ್ಲ, ಅದು ವ್ಯವಸ್ಥಿತವಾದ ವಿಷಯ. ಕೆಲವರು ಮಾತ್ರವೇ ಸೀಮಿತವಾದದ್ದು. ಯಸ್ತು ಪೂರ್ವಂ ಸ್ವಯಮೇವ ಅತಿಮಾತ್ರಂ ಆನುಕೂಲ್ಯೇ ಪ್ರವೃತ್ತಃ ತಂ ಪ್ರತಿ ಪ್ರೀತಃ ಸ್ವಯಮೇವ ಭಗವಾನ್ ಕಲ್ಯಾಣ ಬುದ್ಧಿಯೋಗದಾನಂ ಕುರ್ವನ್ ಕಲ್ಯಾಣೆ ಪ್ರವರ್ತಯತಿ. ಹಿಂದಿನ ಎಲ್ಲ ಕಾಲದಲ್ಲಿಯೂ ಅನೇಕ ಕಾಲ ಪರಮಾತ್ಮನಿಗೆ ಅನುಕೂಲವಾಗಿಯೇ ಮಾಡ್ತಾ ಇದ್ದಾನೋ, ಶಾಸ್ತ್ರಕ್ಕೆ ಅನುಕೂಲವಾಗಿಯೇ ಯಾರು ಬಹಳ ಕಾಲ ನಡ್ಕೊಂಡು ಬರ್ತಿದ್ದಾನೋ ಅವನ ವಿಷಯದಲ್ಲಿ ಪರಮಾತ್ಮನಿಗೆ ಸ್ವಲ್ಪ ಅಧಿಕವಾದ ಪ್ರೀತಿ. ಅದರಲ್ಲಿ ಏನು ದೋಷವಿಲ್ಲ. ಯಾರು ಅತ್ಯಂತ ವಿರುದ್ಧವಾಗಿಯೇ ಎಲ್ಲ ಕಾಲದಲ್ಲಿಯೂ ಇದ್ದಾನೋ, ಬಹಳ ಕಾಲದಿಂದ ಎಷ್ಟೋ ಜನ್ಮಗಳಿಂದ ಬರೀ ಪರಮಾತ್ಮನ ದ್ವೇಷಿಯಾಗಿಯೇ ಇದ್ದಾನೆ ಅಂದರೆ ಅವನು ಆ ರೀತಿ ಅವನಿಗೆ ದುಃಖವನ್ನೇ ಕೊಡ್ತಾನೆ ಪರಮಾತ್ಮ ಅಂತ ಹೇಳಿರೋದು. ಕೆಲವರು ಎಕ್ಸ್ಟ್ರೀಮ್ ಕೇಸಸ್ ಅಂತ ಇದಕ್ಕೆ ಹೆಸರು. ಯಹ ಪುನಃ ಅತಿಮಾತ್ರಂ ಪ್ರಾತಿಕೂಲ್ಯವರ್ತಃ, ಅತ್ಯಧಿಕವಾದ ಪ್ರತಿಕೂಲವಾಗಿಯೇ ಕೆಲಸ ಮಾಡ್ತಾ ಇದ್ರೆ ತಸ್ಯತು ಕ್ರೂರಾಂ ಬುದ್ಧಿಂ ದದನ್. ಇನ್ನೂ ಸ್ವಲ್ಪ ಹೆಚ್ಚು ಕಷ್ಟಪಡು ಅಂತ ಹೇಳಿ ಸ್ವಯಮೇವ ಕ್ರೂರೇಶ್ವೇವ ಕರ್ಮಸು ಪ್ರೇರೇತಿ ಆಸುರೀಶ್ವೇವ ಯೋನಿಷು ಅಂತ ಹೇಳಿದ್ರಲ್ಲ. ಕ್ಷಿಪಾಮಿ ಅಜಸ್ರಂ ಅಶುಭಾನ್ ಆಸುರೀಶ್ವೇವ ಯೋನಿಷು. ಗೀತೆಯಲ್ಲಿಯೂ ಇದೇ ಬರುತ್ತೆ, ಅಲ್ಲಿಯೂ ಹಾಗೆಯೇ. ಅದು ಕೂಡ ವ್ಯವಸ್ಥಿತ ವಿಷಯ. ಅತ್ಯಂತ ಪ್ರತಿಕೂಲರಾದವರು, ಅತ್ಯಂತ ಅನುಕೂಲರಾದವರು, ಇವರ ವಿಷಯದಲ್ಲಿ ಅಸಾಧು ಕರ್ಮ ಸಾಧು ಕರ್ಮ ಅನ್ನೋದು ಹೇಳಿದೆಯೇ ಹೊರತು ಎಲ್ಲರಿಗೂ ಸಾಧಾರಣವಾದದ್ದಲ್ಲ ಅನ್ನೋದನ್ನ ತಿಳಿಸ್ತಾರೆ ಭಾಷಿಕಾರರು. ಅದರಿಂದ ಅದು ಅರ್ಥ ಹಾಗೆಯೇ ಮಾಡ್ಕೊಳ್ಬೇಕು ನಾವು. ಇಲ್ಲೇ ಹೋದ್ರೆ ವಿರೋಧ ಬರುತ್ತೆ. ಎಲ್ಲರಿಗೂ ಹಾಗೆ ಮಾಡಿದ್ರೆ ಪರಮಾತ್ಮನ ಎಲ್ಲ ಕಲ್ಯಾಣ ಗುಣಗಳಿಗೂ ವಿರೋಧ ಬರುತ್ತೆ. ಸಹಜವಾದ ಎಲ್ಲರಿಗೂ ಕೂಡ ಸರ್ವಸ್ಯ ಶರಣಂ ಸುಹೃತ್ ಅಂತ ಶ್ರುತಿ ಹೇಳುತ್ತೆ. ಶ್ವೇತಾಶ್ವತರ ಉಪನಿಷತ್ತು ಸರ್ವಸ್ಯ ಶರಣಂ ಸುಹೃತ್. ಎಲ್ಲರಿಗೂ ಅವನು ಒಳ್ಳೆಯ ಮನಸ್ಕನಾಗಿ ಎಲ್ಲರಿಗೂ ಕೂಡ ಉಪಾಯವಾಗಿದ್ದಾನೆ. ಯಾರು ಬೇಕಾದರೂ ಮೋಕ್ಷ ಪಡೆದುಕೊಳ್ಳಬಹುದು ಅನ್ನೋದೆಲ್ಲ ಹೇಳಿದೆ. ಕಾರಯಿತೃತ್ವ ಶ್ರುತೆ, ಅದಕ್ಕೆ ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಸಾಧು ಕಾರಯಿತೃತ್ವ ಶ್ರುತೆ ವ್ಯವಸ್ಥಿತ ವಿಷಯತ್ವಾತನ ವಿಧಿ ನಿಷೇಧ ಶಾಸ್ತ್ರ ಅನರ್ಥಕ್ಯಂ. ಆದ್ದರಿಂದ ವಿಧಿ ನಿಷೇಧಕ್ಕೆ ಇದರಿಂದಲೂ ವ್ಯರ್ಥವಿಲ್ಲ ಇದು. ಯಾಕೆ ಅಂದರೆ ತಾನೇ ಎಲ್ಲ ಮಾಡಿಸ್ಬಿಟ್ರೆ ಶಾಸ್ತ್ರ ಏನು ಪ್ರಯೋಜನ? ಆವಾಗ ಈಗ ಮಾಡು, ಒಳ್ಳೆ ಕೆಲಸ ಮಾಡು ಅಂತ ಹೇಳಿ ಕೆಟ್ಟ ಕೆಲಸವನ್ನೇ ಮಾಡಿಸಿದ್ರೆ ಪರಮಾತ್ಮನೇ, ಆವಾಗ ಶಾಸ್ತ್ರಕ್ಕೆ ಏನು ಪ್ರಯೋಜನ? ಅಂದರೆ ಇದು ಎಲ್ಲರ ವಿಷಯವೂ ಅಲ್ಲ, ವ್ಯವಸ್ಥಿತವಾದ ವಿಷಯ. ಕೆಲವರಿಗೆ ಮಾತ್ರ ಅತ್ಯಂತ ಅನುಕೂಲ ಪ್ರತಿಕೂಲರಾಗಿರುವ ವಿಷಯ. ಆದ್ದರಿಂದ ದಯಾಯಾತು ಪ್ರಾಚೀನ ಅಸಂಖ್ಯೇಯ ಜನ್ಮಸು
ದಯಾಯಾಹ ಮಹಾಪರಾಧಕಾರಿಣಿ ಪಶ್ಚಾತ್ತನ ಪ್ರಾತಿಕೂಲ್ಯ ವ್ಯವಸಾಯ ನಿವೃತ್ತಿ ಮಾತ್ರೇಣ ತದಪರಾಧಾನ್ ಅನಂತಾನ್ ಅನಾದೃತ್ಯ ತಸ್ಯ ನಿರ್ತಿಶಯ ಸಂಪ್ರದಾನಾಯ ಸ್ವಯಮೇವ ಭಗವಾನ್ ಪ್ರವರ್ತತೆ ಇತಿ ಸಾವಕಾಶತ್ವಂ. ಆದ್ದರಿಂದ ದಯೆಗೂ ಒಂದು ಅವಕಾಶವಿದೆ ಅಂತ ಹೇಳಿದ್ರು ಅವನಿಗೆ. ಅವನ ದಯೆಗೂ ಒಂದು ಅವಕಾಶವಿದ್ದೇ ಇದೆ. ಅದಕ್ಕೆ ಇಲ್ಲಿ ಸುದರ್ಶನ ಸೂರಿಗಳು ಹೇಳ್ತಾರೆ, ದಯೆಗೆ ಹೇಗೆ ಅವಸರ. ಪ್ರಾಚೀನ ಅಸಂಖ್ಯೇಯ ಜನ್ಮಸು, ಹಿಂದಿನ ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಮಹಾಪರಾಧಕಾರಿಣಿ, ಬರೀ ಅತ್ಯಂತ ಮಹತ್ತಾದ ಅಪರಾಧಗಳನ್ನೇ ಮಾಡ್ಕೊಳ್ತಿರುವಾಗ ಪಶ್ಚಾತ್ತನ ಪ್ರಾತಿಕೂಲ್ಯ ವ್ಯವಸಾಯ ನಿವೃತ್ತಿ ಮಾತ್ರೇಣ, ಅದರಿಂದ ಯಾವುದೋ ಕಾಲದಲ್ಲಿ ದಯೆ ಅವನು ಮತ್ತೆ ಪ್ರತಿಕೂಲವಾಗಿರುವ ಒಂದು ನಿಶ್ಚಯವನ್ನು ನಿವೃತ್ತಿ ಮಾಡುತ್ತೆ ಯಾವುದೋ ಕಾಲದಲ್ಲಿ. ತದಪರಾಧಾನ ಅನಂತಾನ ಅನಾದೃತ್ಯ ತಸ್ಯ ನಿರ್ತಿಶಯ ಸಂಪ್ರದಾನಾಯ ಸ್ವಯಮೇವ ಭಗವಾನ್ ಪ್ರವರ್ತತೆ ಇತಿ ಸಾವಕಾಶತ್ವಂ. ಮುಂದೆ ಯಾವತ್ತೋ ಒಂದು ಕಾಲದಲ್ಲಿ ಇವನು ಒಂದು ಕ್ಷಣ ಬಂದು ನಾನು ನಿನಗೆ ಶರಣಂಗತಃ ಅಂತ ಹೇಳಿಬಿಟ್ರೆ ಸಾಕು, ಪರಮಾತ್ಮ ಎಲ್ಲವನ್ನು ತಪ್ಪಿಸ್ಬಿಡ್ತಾನೆ ಅಂಥವನಿಗೂ ಕೂಡ ಅನ್ನೋದರಿಂದ ದಯೆಗೂ ಅವಕಾಶವಿದೆ, ದಯೆಗೂ ಸಾವಕಾಶತ್ವಂ ಅವಕಾಶವಿದೆ. ಆದ್ದರಿಂದ ಅದನ್ನು ಹೇಳ್ತಾರೆ, ಬರೀ ಅವನಿಗೆ ನಿಷ್ಕರುಣೆ ಅನ್ನೋದು ಇಲ್ಲ, ದಯೆಯೂ ಇದೆ, ಅದು ಯಾವುದೋ ಒಂದು ಕಾಲದಲ್ಲಿ ಬರುತ್ತೆ ಅಂತ ಹೇಳಿ. ಆದ್ದರಿಂದ ಈಗ ಪರಮಾತ್ಮನಿಗೆ ಈಗ ಉಪಾಯದ ವಿಷಯವನ್ನು ಆರಂಭಿಸ್ತಾರೆ. ಪರಮಾತ್ಮನಲ್ಲಿ ಜೀವ ಸ್ವಾತಂತ್ರ್ಯ, ಪರಮಾತ್ಮನ ಒಂದು ಸರ್ವೇಶ್ವರತ್ವ, ಸರ್ವನಿಯಮನತ್ವ, ಇದರ ವಿಷಯದಲ್ಲಿ ವಿಚಾರ ಮಾಡಿ ಒಂದು ದೊಡ್ಡ ವಾಕ್ಯ ಉಪಾಯದ ವಿಷಯವನ್ನ ಹೇಳ್ತಾರೆ. ಈಗ ಭಕ್ತಿ ಅನ್ನೋದೇ ಉಪಾಯ, ದೊಡ್ಡ ವಾಕ್ಯ ಇದು. ಸಹ ಅಯಂ ಪರಬ್ರಹ್ಮಭೂತಃ ಪುರುಷೋತ್ತಮಃ ನಿರತಿಶಯ ಪುಣ್ಯ ಸಂಚಯ ಕ್ಷೀಣ ಅಶೇಷ ಜನ್ಮೋಪಚಿತ ಪಾಪರಾಶೇಃ ಪರಮಪುರುಷ ಚರಣಾರವಿಂದ ಶರಣಾಗತಿ ಜನಿತ ತದಾಭಿಮುಖ್ಯಸ್ಯ ಸದಾಚಾರ್ಯ ಉಪದೇಶ ಉಪಬೃಂಹಿತ ಶಾಸ್ತ್ರಾಧಿಗತ ತತ್ವ ಯಾಥಾತ್ಮ್ಯ ಅವಬೋಧಪೂರ್ವಕ ಅಹರಹ ಉಪಚೀಯಮಾನ ಶಮ ದಮ ತಪಶೌಚ ಕ್ಷಮ ಆರ್ಜವ ಕ್ಷಮಾರ್ಜವ ಭಯಾಭಯಸ್ಥಾನ ವಿವೇಕ ದಯಾ ಅಹಿಂಸಾದಿ ಆತ್ಮಗುಣೋಪೇತಸ್ಯ, ಎಲ್ಲ ಆತ್ಮಗುಣಗಳು ಹೊಂದಿರೋನು. ವರ್ಣಾಶ್ರಮ ಉಚಿತ ಪರಮಪುರುಷ ಆರಾಧನವೇಶ ನಿತ್ಯ ನೈಮಿತ್ತಿಕ ಕರ್ಮೋಪಸಂಹೃತಿ ನಿಷಿದ್ಧ ಪರಿಹಾರ ನಿಷ್ಠಸ್ಯ ಪರಮಪುರುಷ ಚರಣಾರವಿಂದ ಯುಗಳನ್ಯಸ್ತ ಆತ್ಮಾತ್ಮೀಯಸ್ಯ ತದ್ಭಕ್ತಿಕ ಹರಿತ ಅನವರತ ಸ್ತುತಿ ಸ್ಮೃತಿ ನಮಸ್ಕೃತಿ ಯತನ ಕೀರ್ತನ ಗುಣಶ್ರವಣ ವಚನ ಧ್ಯಾನ ಅರ್ಚನ ಪ್ರಣಾಮಾದಿ ಪ್ರೀತಃ ಪರಮಕಾರುಣಿಕ ಪುರುಷೋತ್ತಮ ಪ್ರಸಾದ ವಿಧ್ವಸ್ತ ಸ್ವಾಂತ ಧ್ವಾಂತಸ್ಯ ಅನನ್ಯ ಪ್ರಯೋಜನಾನವರತ ನಿರತಿಶಯ ಪ್ರಿಯ ವಿಶದತಮ ಪ್ರತ್ಯಕ್ಷತಾಪನ್ನ ಅನುಧ್ಯಾನ ರೂಪ ಭಕ್ತಿಯೇಕಲಭ್ಯ. ಪರಮಾತ್ಮನ ಪಡೆದುಕೊಳ್ಳಲಿಕ್ಕೆ ಉಪಾಯ ಹೀಗಿದೆ ಅಂತ ಹೇಳಿದ್ರು. ಈ ಭಕ್ತಿಯಿಂದ ಪಡೆದುಕೊಳ್ಬೇಕಾದ್ರೆ ಎಷ್ಟು ವಿಷಯಗಳು ಬೇಕು, ಅವರಿಗೆ ಯಾವ ಯಾವ ಯೋಗ್ಯತೆಗಳಿರಬೇಕು, ಆ ಯೋಗ್ಯತೆಗಳೆಲ್ಲ ಇದ್ದರೆ ಯಾವ ರೀತಿಯಾದ ಫಲ ಸಿಗುತ್ತೆ. ನನ್ನ ಅದ್ಭುತವಾಗಿ ಹೇಳ್ತಾರೆ ಒಂದು ದೊಡ್ಡ ವಾಕ್ಯದಲ್ಲಿ. ಅವನಿಗೆ ಎಲ್ಲ ವಿಧವಾದ ಆತ್ಮಗುಣಗಳಿರಬೇಕು, ವರ್ಣಾಶ್ರಮ ಧರ್ಮಗಳನ್ನು ಪೂರ್ಣವಾಗಿ ಅನುಷ್ಠಾನ ಮಾಡ್ತಾ ಇರಬೇಕು, ಎಲ್ಲ ಪರಮಾತ್ಮನಿಗೆ ಸಮರ್ಪಣೆ ಮಾಡಿರಬೇಕು, ಅವನ ಭಕ್ತಿಯಿಂದಲೇ ಎಲ್ಲ ವಿಧವಾದ ಸೇವೆಗಳನ್ನು ಸ್ತುತಿ ಕೀರ್ತನ ನಮಸ್ಕೃತಿ ಯತನ ಮೊದಲಾದನ್ನೆಲ್ಲ ಮಾಡಿ ತನ್ನ ಮನಸ್ಸಿನಲ್ಲಿರುವ ಕಲ್ಮಶಗಳನ್ನೆಲ್ಲ ಪೂರ್ತಿ ನಾಶ ಮಾಡಿಕೊಂಡು ಇರುವಂತಹ ಅವನಿಗೆ ಅವನ ಒಂದು ಭಕ್ತಿಯಿಂದ ಅವನ ಭಕ್ತಿಯಿಂದಲೇ ಪರಮಾತ್ಮನನ್ನು ಪಡೆದುಕೊಳ್ಳಕ್ಕೆ ಸಾಧ್ಯ. ಅದರಿಂದ ಇಲ್ಲಿ ಶರಣಾಗತಿಯ ಒಂದು ಪ್ರಾಧಾನ್ಯವು ತಿಳಿಯುತ್ತೆ. ಇಲ್ಲಿ ಆ ಶರಣಾಗತಿ ಅನ್ನೋದು ಇಲ್ಲಿ ಅಂಗವಾಗಿ ಹೇಳಲ್ಪಟ್ಟಿದೆ, ಮೋಕ್ಷಕ್ಕೆ ನೇರವಾಗಿ ಹೇಳಿಲ್ಲ. ಭಕ್ತಿಯೇ ಕಲಭ್ಯ ಅಂತ ಭಕ್ತಿಯೇ ಮೋಕ್ಷಕ್ಕೆ ಉಪಾಯ ಅಂತಾನೆ ಇಲ್ಲಿ ಹೇಳಿರೋದು. ಶರಣಾಗತಿ ಅಂಗ, ಅದಕ್ಕೆ ಶರಣಾಗತಿ ಇಲ್ಲದೆ ಹೋದರೆ ಭಕ್ತಿಯೋಗ ಮಾಡೋಕ್ಕಾಗೋದಿಲ್ಲ. ಭಕ್ತಿಯೋಗಕ್ಕೂ ಶರಣಾಗತಿ ಅತ್ಯಂತ ಅವಶ್ಯಕ. ಭಕ್ತಿಯೋಗ ಆರಂಭಿಸೋದಕ್ಕೆ ಸಾಧ್ಯವಾಗೋದಿಲ್ಲ ಶರಣಾಗತಿ ಮಾಡದೆ ಹೋದರೆ, ಕರ್ಮಯೋಗವನ್ನೇ ಆರಂಭಿಸೋಕ್ಕಾಗೋದಿಲ್ಲ. ಆದ್ದರಿಂದ ಶರಣಾಗತಿಯಿಂದಲೇ ಇವನಿಗೆ ಆಭಿಮುಖ್ಯ ಬರುತ್ತೆ.
ಅವನಿಗೆ. ಅದನ್ನ ಇಲ್ಲಿ ಹೇಳ್ತಾರೆ. ಆ ಪರಮಾತ್ಮನು ಯಾರು ಅಂದ್ರೆ ಪರಬ್ರಹ್ಮಭೂತ ಪುರುಷೋತ್ತಮ. ಶ್ರುತಿಗಳಲ್ಲಿ ಪರಬ್ರಹ್ಮ ಅಂತ ಹೇಳಲ್ಪಟ್ಟಿದೆ, ಪರಬ್ರಹ್ಮ ಅಂತ ಅನೇಕ ಕಡೆ ಹೇಳಲ್ಪಟ್ಟಿದೆ. ಪುರುಷೋತ್ತಮ ಅನ್ನೋದು ಅವನ ಅಸಾಧಾರಣವಾದ ನಾಮಧೇಯ. ಉತ್ತಮ ಪುರುಷಸ್ತು ಅನ್ಯ ಗೀತೆಯಲ್ಲಿ ಹೇಳಿದೆ. ಸಹ ಉತ್ತಮ ಪುರುಷ ಉಪನಿಷತ್ತು ಕೂಡ ತಿಳಿಸುತ್ತೆ. ಉತ್ತಮ ಪುರುಷೋತ್ತಮ ಅನ್ನೋದು ಅವನಿಗೆ ಅಸಾಧಾರಣವಾದ ನಾಮಧೇಯ. ನಿರತಿಯ ಪುಣ್ಯ ಸಂಚಯ. ಒಬ್ಬ ಚೇತನನಿಗೆ ಅತ್ಯಂತ ಪುಣ್ಯಗಳು ಮಾಡಲ್ಪಟ್ಟಿರಬೇಕು ಅನೇಕ ಪುಣ್ಯ ಜನ್ಮಗಳಿಂದ. ಕ್ಷೀಣ ಶೇಷ ಜನ್ಮೋಪಚಿತ ಪಾಪರಾಶೇ, ಎಲ್ಲ ಪಾಪರಾಶಿ ಎಲ್ಲ ಪೂರ್ಣವಾಗಿ ಕ್ಷೀಣವಾಗಿರಬೇಕು. ಆಗ ಅವನಿಗೆ ಪರಮಪುರುಷನ ಚರಣಾರವಿಂದಗಳಲ್ಲಿ ಶರಣಾಗತಿ ಮಾಡಿ ಅದರಿಂದ ಉಂಟಾದ ತದಾಭಿಮುಖ್ಯಸ್ಯ, ಅವನ ಒಂದು ಆಭಿಮುಖ್ಯ ಉಂಟಾಗುತ್ತೆ, ಪರಮಾತ್ಮನನ್ನು ಪಡೆದುಕೊಳ್ಬೇಕು ಅನ್ನುವ ಒಂದು ಬುದ್ಧಿ. ಆಗ ಸದಾಚಾರ್ಯರನ್ನು ಆಶ್ರಯಿಸಿ ಅವರ ಉಪದೇಶಗಳಿಂದ ಉಪಬೃಂಹಿತ ಶಾಸ್ತ್ರಾಧಿಗತ ಉಪದೇಶಗಳಿಂದ ಉಪಬೃಂಹಣ ಮಾಡಲ್ಪಟ್ಟ, ವಿಶದವಾಗಿ ತಿಳಿಸಲ್ಪಟ್ಟಂತಹ ಶಾಸ್ತ್ರದಿಂದ ತಿಳಿಯಲ್ಪಡುವ ತತ್ವ ಯಾಥಾತ್ಮ್ಯ ಅವಬೋಧಪೂರ್ವಕ ತತ್ವ ಯಾಥಾತ್ಮ್ಯ. ಇದು ಮೊದಲು ತತ್ವಜ್ಞಾನ ಬರಬೇಕು ಅವನಿಗೆ. ಆಚಾರ್ಯರನ್ನು ಆಶ್ರಯಿಸಬೇಕಾದರೆ ಪರಮಾತ್ಮನ ಶರಣಾಗತಿ ಮಾಡಬೇಕು. ಮಾಡಿದ್ರೆ ಆಚಾರ್ಯರು ಸಿಗ್ತಾರೆ. ಅಂತಹ ಆಚಾರ್ಯರು ಸಿಕ್ಕಿದಾಗ ಅವರು ವಿಶೇಷವಾಗಿ ವಿಶದವಾಗಿ ಆ ತತ್ವಜ್ಞಾನವನ್ನು, ಶಾಸ್ತ್ರದಲ್ಲಿ ಹೇಳಿರುವ ವಿಷಯಗಳನ್ನೆಲ್ಲ ಯಾಥಾತ್ಮ್ಯವನ್ನು ಉಪದೇಶ ಮಾಡ್ತಾರೆ. ಅದಾದ ಮೇಲೆ ಅವನಿಗೆ ಆತ್ಮಗುಣಗಳನ್ನೆಲ್ಲ ಮೈಗೂಡಿಸ್ಕೊಳ್ಬೇಕು. ಆರಹ ಉಪಚೀಯಮಾನ ಶಮದಮ ತಪಶೌಚ ಕ್ಷಮ ಆರ್ಜವ, ಇದೆಲ್ಲವೂ ಕೂಡ ಅವನಿಗೆ ಬರಬೇಕು. ಭಯಾಭಯ ಸ್ಥಾನ ವಿವೇಕ, ಇದು ಶ್ರೈತಿರ್ಯೋಪನಿಷತ್ತಲ್ಲಿ ಹೇಳಿರೋದು. ಪರಮಾತ್ಮ ಯಾರು ಧ್ಯಾನ ಮಾಡ್ತಾ ಇದ್ದಾನೋ ನಿರಂತರವಾಗಿ, ಅವನಿಗೆ ಅಭಯ. ಒಂದು ಕ್ಷಣ ವಿಚ್ಛೇದವಾದರೆ ಭಯ ಅನ್ನೋದು ತೈತ್ತಿರೀಯೋಪನಿಷತ್ತು ಅಥತಸ್ಯ ಭಯಂ ಭವತಿ, ಭಯವಾಗ್ಬಿಡುತ್ತೆ ಅಂತ ಹೇಳಿದೆ. ಒಂದು ಕ್ಷಣ ವಿಚ್ಛೇದ ಉಂಟಾದರೆ ಆಗ ಅದುವೇ ಭಯ. ನಿರಂತರವಾಗಿ ಧ್ಯಾನ ಮಾಡಿದ್ರೆ ಅಭಯ ಅಂತ ಹೇಳಿದೆ. ಅಂತಹ ಒಂದು ಭಯ ವಿವೇಕ, ಪರಮಾತ್ಮನ ಧ್ಯಾನ, ಅದರಲ್ಲಿ ವಿಚ್ಛೇದ, ಅದುವೇ ವಿಚ್ಛೇದವಾದರೆ ಭಯ, ಯಾರು ಬಿದ್ದರೆ ಅಭಯ. ಇದನ್ನು ತಿಳಿದುಕೊಂಡವನು ದಯಾ ಅಹಿಂಸಾದಿ ಈ ವಿವೇಕವು ಒಂದು ಮುಖ್ಯವಾದ ಆತ್ಮಗುಣ ತಿಳಿದುಕೊಳ್ಳೋದು. ದಯಾ ಅಹಿಂಸಾದಿ ಆತ್ಮಗುಣವೆಲ್ಲ ಹೊಂದಿ ವರ್ಣಾಶ್ರಮಗಳಿಂದ ಉಚಿತವಾದ ವರ್ಣಾಶ್ರಮ ಉಚಿತ ಪರಮಪುರುಷ ಆರಾಧನ ವೇಷ ನಿತ್ಯ ನೈಮಿತ್ತಿಕ ಕರ್ಮ ಉಪಸಂಹೃತಿ ನಿಷಿದ್ಧ ಪರಿಹಾರ ನಿಷ್ಠಸ್ಯ, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿಕೊಂಡು ನಿಷಿದ್ಧವಾದನ್ನೆಲ್ಲ ಪರಿಹಾರ ಮಾಡಿ ಅದರಲ್ಲಿಯೇ ನಿತರವಾದ ಸ್ಥಿತಿಯನ್ನು ಹೊಂದಿರಬೇಕು. ನಿರಂತರವಾದ ಸ್ಥಿತಿ ಪರಮಪುರುಷ ಚರಣಾರವಿಂದ ಇವುಗಳ ನ್ಯಸ್ತ ಆತ್ಮಾತ್ಮೀಯಸ್ಯ, ತನ್ನ ಸಕಲವನ್ನು ಅವನಲ್ಲಿ ಸಮರ್ಪಣೆ ಮಾಡಿದವನಾಗಿ, ಅವನ ಆರಾಧನ ರೂಪವಾಗಿ ಎಲ್ಲ ಮಾಡುವವನಾಗಿ, ತದ್ಭಕ್ತಿಕಾರಿತ ಅನವರತ ಸ್ತುತಿ ಸ್ಮೃತಿ ನಮಸ್ಕೃತಿ ಯತನ ಕೀರ್ತನ ಗುಣ ಶ್ರವಣ ವಚನ ಧ್ಯಾನ ಅರ್ಚನ ಪ್ರಣಾಮಾದಿ ಇವುಗಳಿಂದೆಲ್ಲ ಭಕ್ತಿಯಿಂದ ಮಾಡಲ್ಪಟ್ಟಿರಬೇಕು. ಭಕ್ತಿಕಾರಿತ ಅನವರತ, ಅದರಿಂದ ಪ್ರೀತನಾದ ಪರಮಪುರುಷ, ಪರಮ ಕಾರುಣಿಕನಾದ ಪುರುಷೋತ್ತಮನು ಅವನ ಪ್ರಸಾದದಿಂದ ತನ್ನ ಮನಸ್ಸಿನ ಕ್ಲೇಶಗಳೆಲ್ಲ ನಾಶವಾಗಿ ಕತ್ತಲೆ ಅಜ್ಞಾನವೆಲ್ಲ ಹೋಗಿ ಅನನ್ಯ ಪ್ರಯೋಜನ ಅನವರತ ನಿರತಿಶಯ ಪ್ರಿಯ ವಿಶತತಮ, ಅತ್ಯಂತ ಸ್ಪಷ್ಟವಾಗಿ ವಿಶದವಾಗಿ ಪ್ರತ್ಯಕ್ಷತಾಪನ್ನವಾದ ಅನುಧ್ಯಾನ ಅಂದರೆ ಅನುಸ್ಮೃತಿ, ಸ್ಮೃತಿಯನ್ನು ಅನುಸರಿಸಿ ಸ್ಮೃತಿ, ನಿರಂತರವಾಗಿ ತೈಲಧಾರಾವತೆ ಅವಿಚ್ಛಿನ್ನ ಸ್ಮೃತಿ ಸಂತತಿ ರೂಪ ಅಂತ ಹೇಳಿ ಆ ರೀತಿಯಾದ ಒಂದು ಭಕ್ತಿಯಿಂದಲೇ ಪರಮಾತ್ಮನನ್ನು ಪಡೆದುಕೊಳ್ಳಬಹುದು ಅಂತ ಒಂದು ವಾಕ್ಯದಲ್ಲಿ ಎಲ್ಲ ಹೇಳ್ತಾರೆ. ಯಾವ್ಯಾವ ವಿಶೇಷಣಗಳು, ಅಧಿಕಾರಿ ವಿಶೇಷಣಗಳು ಏನೇನಿರಬೇಕು ಅವನಿಗೆ, ಯಾವ ರೀತಿ ಅವನ ಉಪಾಯವನ್ನು ಹೇಳ್ತಾರೆ. ಇದಕ್ಕೆ ಸುದರ್ಶನ ಸೂರಿಗಳು ವಿವರಿಸ್ತಾರೆ ಇದನ್ನೆಲ್ಲ ಒಂದೊಂದನ್ನು ಕೂಡ. ಅದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿದ್ದರಿಗೂ ನಮಸ್ಕಾರಗಳನ್ನು ತಿಳಿಸಿ ಮುಗಿಸ್ಕೊಳ್ತೇನೆ. ಇವನಿತ್ಯಮಚ್ಯುತ ಪದಾಂಬುಜಯುಗ್ಮರುಕ್ಮೋಹತಃ ತರಿತರಾಣಿತನಾಯ ಮೇನೆ ಸ್ಮದ್ಗುರೋ ಭಗವತೋ ಶ್ರೀ ರಾಮಾನುಜೋ ಜನ್ನೋ ಮಿತ್ರಶನ್ವರುಣಃ ಜನ್ನೋ ಭವತ್ವರ್ಯಮಾ ಜನ್ನ ಇಂದ್ರೋ ಬೃಹಸ್ಪತಿಃ ಜನ್ನೋ ವಿಷ್ಣುರುಕ್ರಮಃ ನಮೋ ಬ್ರಹ್ಮಣೇ ನಮಃ. ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾಸಿ ತ್ವಮೇವ ಪ್ರತ್ಯಕ್ಷಂ ಬ್ರಹ್ಮಾವಾದಿಶಂ ಶ್ರಮವಾದಿಶಂ ತಶ್ರಮವಾದಿಶಂ ತನ್ಮಾಂ ತದ್ಭಕ್ತಿ. ತುಂಬಾ ಚೆನ್ನಾಗಿ ವಿವರಣೆ ಇದೆ.